ಆದ್ರೆ ಒಂಥರ ಕರಳು ಕಿತ್ತು ಬರುತ್ತೆ, ಬೇಜಾರಾಗತ್ತೆ. ಬಟ್ ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ಇಟ್ ಡಿಸ್ಪ್ಯಾಷನೇಟ್ಲಿ. ನಾವು ದಿನ ಪೇಪರ್ ತೆಗೆದು ನ್ಯೂಸ್ ಓದ್ತೀವಿ. ಈ ಪ್ರಾಜೆಕ್ಟ್ ಮತ್ತೆ ಕುಡಂಕುಲಂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಆಗ್ಲಿ ಅಥವಾ ಇನ್ಯಾವುದೋ ಪ್ರಾಜೆಕ್ಟ್ ಆಗ್ಲಿ, ಈ ತರ ಒಂದು ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್ ಓದ್ತಾ ಇರ್ತೀವಿ. ಇದು ಎಮೋಷನಲ್ ಟಾಪಿಕ್ ಆಗ್ಬಿಡುತ್ತೆ. ನಮ್ ಜಡ್ಜ್ಮೆಂಟ್ ಕ್ಲೌಡ್ ಆಗತ್ತೆ. ಸೊ ಅದನ್ನ ಆ ಕ್ಲೌಡ್ ಆ ಜಡ್ಜ್ಮೆಂಟ್ ಅಲ್ಲಿ ಅಥವಾ ನಮ್ಗೆ ಭಾವನೆಗಳನ್ನ ತೆಗೆದು ಒಂದು ಸೆನ್ಸಿಬಲ್ ಎವ್ಯಾಲ್ಯೂಯೇಷನ್ ಮಾಡಕ್ಕೆ ಒಂದ್ 3 ಅಥವಾ 4 ಪ್ಯಾರಾಮೀಟರ್ಸ್ ಇದೆಯಾ ಅಂತ. ದಟ್ ಇಸ್ ಮೈ ಕ್ವೆಶ್ಚನ್. ಈಗ ನಾನು ಈಗ ಫಾರ್ ಎಕ್ಸಾಂಪಲ್ ಇವಾಗ ಎತ್ತಿನೊಳೆ ಪ್ರಾಜೆಕ್ಟ್ ಅಂತ ಕೊಟ್ರೆ ಅಫ್ಕೋರ್ಸ್ ಒಂದ್ ಸ್ವಲ್ಪ ಓದ್ಬೇಕು. But is there some 4 or 5 parameters or thumb rules that I can say, okay, this is a good project and this is not a good project? ಕರೆಕ್ಟ್. ಸೊ ಅದಕ್ಕೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಅದರಲ್ಲಿ ದರ್ ಆರ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಅಂಡ್ ಅದರ್ ಪಾಯಿಂಟ್. ನಾವೇನ್ ತಲೆಯಲ್ಲಿ ಇಟ್ಕೊಬೇಕಂದ್ರೆ, ಇದು ಏನೇ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಎಲ್ಲ ಹೇಳ್ತಾ ಇದೀವಿ ನಾವು, ಇದೆಲ್ಲ ಆರಿಜಿನ್ ಇರೋದು ವೆಸ್ಟರ್ನ್ ಕಂಟ್ರೀಸ್. So our way of looking at things, our way of channelizing studies is different from how we see in a tropical country. Namdu well-lit, highly diverse countries. Now adana namma bere lens indane nodbeku. Even the points are really valid. They will talk about ecology, they will talk about yield, they will talk about impact on human beings. There is list of things one needs to look into a project. But ಏನಾಗುತ್ತೆ ಅಲ್ಲಿ ಬಹಳ ಕಡೆಯಲ್ಲಿ ಏನಾಗುತ್ತೆ, ಇದೇ ಇಶ್ಯೂಸ್. ಈ ಎಲ್ಲ ಪಾಯಿಂಟ್ ಅನ್ನ ಈಗ ಹೇಗೆ ನಾನು ಇಂಪಾರ್ಷಿಯಲ್ ಆಗಿ ನೋಡ್ಬೇಕನ್ನೋ ಪಾಯಿಂಟ್ ಹೇಳಿದ್ರೆ, ನೀವು ಅದೇ ರೀತಿ ಎಲ್ಲಾ ಪಾಯಿಂಟ್ ಅನ್ನು ಹಾಗೆ ನೋಡ್ಬೇಕಾಗತ್ತೆ. ಬಟ್ ನಮ್ಮ EIA ಮಾಡುವಂತ ಏಜೆನ್ಸಿಗಳಿಗೆ ಏನಾಗುತ್ತೆ ಅಂದ್ರೆ, ಈ ಕೆಲವು ಪಾಯಿಂಟ್ಗಳನ್ನ ದೇ ವಿಲ್ ಬಿ ಫೋರ್ಸ್ ಟು ಹಶ್ ಆರ್ ಪುಷ್ ಇಟ್ ಡೌನ್ ದ ರ್ಯಾಂಕ್. ಫಾರ್ ಎಕ್ಸಾಂಪಲ್, ನಂಬರ್ ಆಫ್ ಟ್ರೀಸ್ ಬೀಯಿಂಗ್ ಕಟ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಂಬರ್ ಆಫ್ ಟ್ರೀಸ್ ಬೀಯಿಂಗ್ ಕಟ್ಟಿಗೆ ನೀವು ಆಕ್ಚುಲಿ ಸಿವಿಲ್ ಇಂಜಿನಿಯರಿಂಗ್ ಕೇಳಿದ್ರೆ, ಈ ಟ್ರೀ ಇಲ್ಲೇ ಯಾಕಯ್ಯ ಬೆಳಿಬೇಕು, ನಾನು ಇದನ್ನ ತಗೊಂಡ್ಬಂದು ಇಲ್ಲೂ ಬೆಳೆಸ್ಬೋದಲ್ಲ. ಈಗ ಅವರೇ ಒಂದು ಎಕ್ಸಾಂಪಲ್ ಕೊಟ್ಟಂಗೆ ಬೇರೆ ಕಡೆಯಲ್ಲೆಲ್ಲ ಬೆಳೆಸ್ಬಿಡ್ಬೋದಲ್ಲ. ಶರಾವತಿಲಿ ಮಾಡಿದ್ದು ಅದನ್ನೇ. ಈ ಮರಗಳನ್ನು ಇಲ್ಲಿ ಬೆಳೆಸೋದು ಏನಕ್ಕೆ? ನಾನು ಇದು ಕಾಂಪನ್ಸೇಷನ್ ಆಗಿ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅಂತ ಹೇಳಿ 20,000 ಮರಗಳನ್ನು ಇನ್ನೊಂದ್ ಕಡೆ ನೆಡ್ತೀನಿ ಅಂತಾರೆ. ಆದ್ರೆ ಮಿಸ್ ಮಾಡ್ತಿರೋ ಪಾಯಿಂಟ್ ಇಲ್ಲಿ ಏನಂದ್ರೆ, ಆ ಮರ ಅಲ್ಲಿ ಬೆಳೆಯೋದಕ್ಕೆ ಸುಮಾರು 150 to 200 ವರ್ಷ ತಗೊಂಡಿದೆ. ಆ ಟೈಮಿಂದ ಅದು ಬೆಳೆದಿದೆ. ನೀವು ಕಟ್ ಮಾಡ್ತಾ ಇರೋದು 1 ವರ್ಷದಲ್ಲಿ 2 ವರ್ಷದಲ್ಲಿ. ಇನ್ನೊಂದು ಮರ ಬರ್ಬೇಕಂದ್ರೆ ಎಷ್ಟು ವರ್ಷ ಬೇಕು? ಈ ಟೈಪಿನ ಇಶ್ಯೂಗಳನ್ನ ನೋಡೋದೇ ಇಲ್ಲ. ಈ ಟೈಪಿನ ಇಶ್ಯೂನ ಡಿಸ್ಕಸ್ ಮಾಡೋದಕ್ಕೂ ಯಾರ ಹತ್ರ ವ್ಯವಧಾನ ಇಲ್ಲ, ಟೈಮ್ ಇಲ್ಲ. ಯಾಕಂದ್ರೆ ನೀವು ಹೇಳ್ದಂಗೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಎಕ್ಸಿಕ್ಯೂಟ್, ಯು ಹ್ಯಾವ್ ಟು ಸೇ ಎಸ್ ಆರ್ ನೋ ಫಾರ್ ದಿಸ್. ನೀವು ನೋ ಅಂದ್ರೆ ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಗೋ ಅಹೆಡ್, ಬಟ್ ಯುವರ್ ನೋ ಯು ವಿಲ್ ಬಿ ಬ್ರಾಂಡೆಡ್ ಅಂಡ್ ಯು ವಿಲ್ ಬಿ ಕೆಪ್ಟ್ ಅಸೈಡ್. ಹಿಂಗಿರುತ್ತೆ. ಬಟ್ ದೆರ್ ಆರ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಅಂಡ್ ಪ್ರೊಸೀಜರ್ಸ್ ಟು ಲುಕ್ ಎಟ್ ಪ್ರಾಜೆಕ್ಟ್. And all the project needs to take care of all these issues in detail. There is nothing to hide. There is nothing to hush. There is nothing to hoodwink. Everything has to be so precise, transparent while discussing. ಅದು ಮಾಡೋದಕ್ಕೆ ರೆಡಿ ಇರಲ್ಲ ಭಾಳ ಕಡೆ. ಅದು ಇಶ್ಯೂ. ಇದು ನನ್ನ ಪರ್ಸ್ಪೆಕ್ಟಿವ್. ಯಾಕಂದ್ರೆ ಐ ವಾಂಟೆಡ್ ಟು ಬಿ ಲೈಕ್ ದಿಸ್ ಬಿಕಾಸ್ ನನಗೆ ಒಂದು ಎಥಿಕಲ್ ಚಾಲೆಂಜು ಇದೆ. ಐ ವಾಂಟ್ ಟು be like this because my future might ask me, when you were given a power, when you had power with you, what did you do ಅಂದಾಗ ನಾನು ಹಿಂಗಿಂಗ್ ಮಾಡೀನಿ ಅಂತ ಹೇಳಕ್ಕಿರುತ್ತೆ. ಭಾಳ ಕಡೆಯಲ್ಲಿ ಅದು ಕಮ್ಮಿ ಆಗ್ತಾ ಬಂದಿರುತ್ತೆ. ಅವ್ರಿಗೆ ಏನಿರುತ್ತೆ ಅಂದ್ರೆ ಆ ಪ್ರೆಸೆಂಟ್ ಮೂಮೆಂಟ್ ಮಾತ್ರ ಬದುಕಿರ್ತಾರೆ. ಅಂದ್ರೆ ಈ ಪ್ರಾಜೆಕ್ಟ್ ನನಗೆ ಕೊಡ್ಲಿಲ್ಲ ಅಂದ್ರೆ, ನೆಕ್ಸ್ಟ್ ಪ್ರಾಜೆಕ್ಟಿಗೆ ನಂಗೆ ದುಡ್ಡು ಬರಲಿಲ್ಲ ಅಂದ್ರೆ, ಸೊ ಮೈ ಸರ್ವೈವಲ್ ಇಸ್ ಕ್ವಶನ್. ಸೊ ಕೆಲವರಿಗೆ ಅದು ಭಾಳ ಇದೆ. ಸೇಮ್, ಯಾವ್ದು ಪ್ರಯಾರಿಟಿ ಮಾಡ್ತೀರಿ ನಿಮ್ಮ ಲೈಫಲ್ಲಿ ಅಂತೇಳಿ. ನನಗೆ ನನ್ನ ಫ್ಯೂಚರ್ ಜನರೇಷನ್ ಇಸ್ ಕ್ವೈಟ್ ಇಂಪಾರ್ಟೆಂಟ್, ಆಸ್ ವೆಲ್ ಆಸ್ ಮೈ ಸೈನ್ಸ್. ಹೌ ಡಿಡ್ ಐ ಡೂ ಮೈ ಸೈನ್ಸ್? ಅದು ದಟ್ ಟೇಕ್ಸ್ ದ ಮೇನ್ ಪ್ರಯಾರಿಟಿ. ಭಾಳ ಜನಕ್ಕೆ ಅದು ಬರೋದಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಮೇ ಬಿ ಐ ಆಮ್ ಜನರಲೈಸಿಂಗ್. ದಟ್ ಈಸ್ ಹೌ ಪ್ರಾಜೆಕ್ಟ್ ಗೆಟ್ ಸ್ಯಾಂಕ್ಷನ್. ಸೊ ಯಾರಾದರೂ ಫುಲ್ ಡೀಟೇಲ್ ಆಗಿ ಮಾಡಿದ್ರೆ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ರೆ ನಮ್ಗೇನು ಪ್ರಾಬ್ಲಮ್? ಯಾಕೆ ಮುಚ್ಚಿಡಬೇಕು? ನನ್ಗೆ ಅದು ಗೊತ್ತಾಗಲ್ಲ. ಸೊ ನೀವು ಮುಚ್ಚಿಟ್ಟಷ್ಟು ನಮ್ಗೆ ಏನಂದ್ರೆ ಪ್ರಾಬ್ಲಮ್ ಆಗೋದೇ ಅಲ್ಲಿ. ನಾವು ಹೇಳ್ಕೊಂಡ್ಬಿಟ್ಟು ಕ್ಲೀನಾಗಿ ತೋರಿಸಿದ್ರೆ, ಹೌದು, ಡೆಮೋಕ್ರಸಿಯಲ್ಲಿ ವಿಲ್ ನೆವರ್ ಗೆಟ್ ಅ ಕನ್ಸೆನ್ಸಸ್. ಯಾಕಂದ್ರೆ ನಾವು ಅಷ್ಟು ಜನ ಇದ್ದೀವಿ, ನೀವು ವಿಲ್ ನೆವರ್ ಗೆಟ್ ಎ ಕನ್ಸೆನ್ಸಸ್, ದಟ್ಸ್ ಫಾರ್ ಶೋರ್. ನೀವು 99.99 ಜನ ಹ್ಞೂ ಅಂದ್ರೆ ಯಾರೋ ಒಬ್ರು ಹೇಳ್ತಾರೆ ಇಲ್ಲ ಅದ್ರಲ್ಲಿ ಪ್ರಾಬ್ಲಮ್ ಇದೆ. ಲೆಟ್ ಅಸ್ ಲಿಸನ್. ನೋ, ವಾಟ್ ಈಸ್ ರಾಂಗ್ ವಿತ್ ದಟ್? ಕೇಳನಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ.
ನಾವು ಅದನ್ನೇ ಮಾಡ್ಲಿಲ್ಲ ಅಂದ್ರೆ ವಿ ಆರ್ ಬೌಂಡ್ ಟು ಯಾರೋ ಒಬ್ರಿಗೆ ಒಂದು ಲೈಕ್ ವಿ ಹ್ಯಾವ್ ಟು ಲೀನ್ ಅವರ್ ಸೆಲ್ಫ್ ಅಂಡ್ ಸೇ ಓಕೆ ಸರ್ ಯು ಗೋ ಹೆಡ್ ಅಂಡ್ ಡೂ ದಿಸ್ ಪ್ರಾಜೆಕ್ಟ್ ಅಂತ ಹೇಳ್ಬೇಕಾಗುತ್ತೆ. ಆಮೇಲೆ ವ್ಯಾಲ್ಯೂ ಸಿಸ್ಟಮ್ ಅಲ್ಲೂ ಕಾನ್ಫ್ಲಿಕ್ಟ್ ಬರುತ್ತೆ ಅಲ್ವಾ? ತುಂಬಾ ಕಡೆ ಈ ತರ ರಿಯಲ್ ವರ್ಲ್ಡ್ ಅಲ್ಲಿ ನಡೆಯೋದು ಟ್ರೇಡ್ ಆಫ್ ಗಳು. ನಮಗೆ ಗೊತ್ತು ಇದು ಹಿಂಗಾಗತ್ತೆ, ಬಟ್ ಇಲ್ಲಿ ನಮಗೆ ಈ ಅಬ್ಜೆಕ್ಟಿವ್ ಇದೆ, ಸೊ ಅದನ್ನ ಡಿಸೈಡ್ ಮಾಡ್ಬೇಕು. ಅದು ಯೋಚನೆ ಮಾಡುವಾಗ ನಾನು ಅಬ್ಸರ್ವ್ ಮಾಡಿರೋದು ಅಂದ್ರೆ ಇದನ್ನ ತುಂಬಾ ಎಕನಾಮಿಕ್ಸ್ ಹೇಳ್ತಾರೆ, ನೀವು ಒಂದು ಟಾಪ್ ಡೌನ್ ಏನಾದ್ರು ಎನ್ಫೋರ್ಸ್ ಮಾಡ್ಬೋದು. ಈಗ ಕನ್ಸರ್ವೇಶನ್ ಅನ್ನೋದನ್ನ ಮೇಲ್ಗಡೆಯಿಂದ ಎನ್ಫೋರ್ಸ್ ಮಾಡೋದು ಒಂದ್ ವೇ. ಇಲ್ಲ ಅಂತಂದ್ರೆ ಇಫ್ ದ ಸೊಸೈಟಿ ಬಿಕಮ್ಸ್ ರಿಚ್ ಅಂದ್ರೆ ಅದ್ರದ್ದು ತಾನಾಗಿ ಇದಾದ್ರೆ ಅವರು ಇದು ಇದೆಯಲ್ಲ ನಮ್ದು ಪಾಪ್ಯುಲೇಷನ್ ಕಂಟ್ರೋಲ್ ಬಗ್ಗೆನೂ ಹಿಂಗೆ ಯೋಚನೆ ಮಾಡ್ತಾರೆ. ಒಂದು ನಸ್ಬಂದಿ ಮಾಡ್ಬಿಡಿ ಎಲ್ಲರಿಗೂ ಇಮಿಡಿಯೇಟ್ ಇದಾಗ್ಬಿಡುತ್ತೆ, ಇಲ್ಲ ಚೈನಾ ತರ ಜಸ್ಟ್ ಎನ್ಫೋರ್ಸ್ ಎಲ್ಲ, ಇಲ್ಲ ಅಂದ್ರೆ ಜಸ್ಟ್ ಅಬ್ಸರ್ವ್ ಎಲ್ಲಾರು ಎಜುಕೇಟೆಡ್ ಆದ್ರೆ, ಇಫ್ ಬೋತ್ ವಿಮೆನ್ ಪಾರ್ಟಿಸಿಪೇಷನ್ ಇನ್ ವರ್ಕ್ ಪ್ಲೇಸ್ ಜಾಸ್ತಿ ಆದ್ರೆ ನ್ಯಾಚುರಲಿ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಅದು ಇನ್ನೊಂದು ವೇ ಆಫ್ ಲುಕ್. ಕರೆಕ್ಟ್. I appreciate that bottom up approach is what is required. ನೀವು ಒಂದು ಆಡಿಯನ್ಸ್ ಅಲ್ಲಿ ಇಫ್ ದೇರ್ ಇಸ್ ಅನ್ ಇನ್ಫಾರ್ಮ್ಡ್ ಆಡಿಯನ್ಸ್, ನಿಮ್ ಕಾನ್ವರ್ಸೇಷನ್ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರುತ್ತೆ. ನಮ್ಮಲ್ಲಿ ಮೆಜಾರಿಟಿ ಆಫ್ ದ ಕೇಸ್ ಇರೋದೇ ಹಂಗೆ. ದೇ ವಿಲ್ ಆಲ್ಸೋ ಪಿಚ್. ಈಗ ಈ ಪ್ರಾಜೆಕ್ಟ್ ಆಗ್ಬೇಕಾದ್ರೆ ದೆರ್ ಆರ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರುತ್ತೆ, ಈ ಪ್ರಾಜೆಕ್ಟ್ ನಿಮಗೆ ಬೇಕಾ ಬೇಡವಾ ಅಂತ. ಸೊ ದ ಗ್ರೇಟ್ ಎಕ್ಸಾಂಪಲ್ ಇಸ್ ಮಾಧವ್ ಗಾಡ್ಗಿಲ್ಸ್ ರಿಪೋರ್ಟ್. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಏನ್ ಬೇಕು ಬೇಡ ದೊಡ್ಡ ಡಿಬೇಟ್ ಆಯ್ತು, ಅದಕ್ಕೆ ತಗೊಂಡು ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ ಮಾಡಿದ್ರು. ಎರಡು ರಿಪೋರ್ಟ್ ಅಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರೋಸ್ ಅಂಡ್ ಕಾನ್ಸ್. ನಾವು ರಿಪೋರ್ಟ್ ಅನಲೈಸ್ ಮಾಡೋದು ಬೇಡ, ಬಟ್ ನಾನು ಮಾಧವ್ ಗಾಡ್ಗಿಲ್ ರಿಪೋರ್ಟ್ ಇನ್ ಪ್ಲಸ್ ಪಾಯಿಂಟ್ ಏನಂತ ಹೇಳ್ತೀನಿ. ಅದು ವೆನ್ ಯು ರೀಡ್ ದಟ್ ರಿಪೋರ್ಟ್, ಇಟ್ ಕಮ್ಸ್ ಫ್ರಮ್ ದ ಬಾಟಮ್ ಅಪ್ ಅಪ್ರೋಚ್. It takes cognition of the individual residing in the Western Ghats and it gives power to him, not to the top. So aವಾಗ ಏನಾಗುತ್ತೆ, if that person who wants certain project, let him take, because he took that call. ಅದಕ್ಕೆ ನೀವು ಯು ಕ್ಯಾಂಟ್ ಗೋ ಅಂಡ್ ಸೇ ನೀನ್ ಗೊತ್ತಿರಲಿಲ್ಲ. ಅಲ್ಲಿ ಪ್ರಶ್ನೆ ಬರೋದು ಏನಂದ್ರೆ ವೆದರ್ ಹಿ ವಾಸ್ ಇನ್ಫಾರ್ಮ್ಡ್ ಆರ್ ನಾಟ್, ವೆದರ್ ಹಿ ವಾಸ್ ಅನ್ ಇನ್ಫಾರ್ಮ್ಡ್ ಆಡಿಯನ್ಸ್ ಆರ್ ನಾಟ್. ಅವನನ್ನು ನೀವು ಎಜುಕೇಟ್ ಮಾಡಿದ್ರೆ ನೀವು ತಗೊಳ್ಳೋ ಎಲ್ಲ ಮುಂದಿನ ಎಲ್ಲ ಆಕ್ಷನ್ಸಿಗೆ ಹಿ ವಿಲ್ ಬಿ ರೆಸ್ಪಾನ್ಸಿಬಲ್. ನೀವು ಅದಕ್ಕೇನು ಯೋಚನೆ ಮಾಡಬೇಡ. ಇಲ್ಲಿ ಏನಾಗುತ್ತೆ, ಆದ್ರೆ ನಾವು ಮಾಡ್ತಾ ಇರೋದೇನು, ಇಟ್ಸ್ ಆಲ್ ಟಾಪ್ ಡೌನ್. ಬೆಂಗಳೂರಲ್ಲಿ ಕೂತ್ಕೊಂತೀವಿ, ಇನ್ಯಾವುದೋ ಜಾಗಕ್ಕೆ ನೀರು ಬೇಡ, ಇದಕ್ಕೆ ಎಲ್ಲಿಂದ ನೀರು, ನಾವು ಇಲ್ಲಿಂದ ಅಲ್ಲಿಗೆ ಒಂದು ಪೈಪ್ ಹಾಕ್ಬಿಡೋಣ ಕಣೋ. ಇಟ್ ಲುಕ್ಸ್ ಸೋ ಅಬ್ಸರ್ಡ್. ಹೌ ಕ್ಯಾನ್ ಯು ಡೂ ದಿಸ್? Did you at least check with the people residing over there whether they have drinking water or not? None questions ಇಲ್ಲಿ ಬರುತ್ತೆ. So if we channelize our energy in educating the lowest strata, that's the society we should be living in. In fact, even nam conversation could have also taken to a newer level. I am saying, so if you have the audience who are informed audience, their questions will also start asking me like better questions and greater levels. Nangu ashte ನಾನು think ಮಾಡಬೇಕಾಗುತ್ತೆ whether I am saying an appropriate thing here or not, what should be the thought process over ಹಿಂಗ್ ಬರ್ತಾ ಹೋಗುತ್ತೆ. So you will see the change, how then it snowballs into a bigger emergence. ಆಮೇಲೆ ಅದು ಅಷ್ಟು ಸುಲಭನೂ ಅಲ್ಲ ಅಲ್ವಾ? ಇವಾಗ ಯು ವಾಂಟ್ ಪೀಪಲ್ ಟು ಬಿ ಇನ್ವಾಲ್ವ್ಡ್. ಈಗ ಅವ್ರದ್ದು ಡೈಲಿ ಲೈಫ್ ಅಲ್ಲಿ ಇರೋದೆಲ್ಲ ಬಿಟ್ಬಿಟ್ಟು ಇಫ್ ದೇ ಹ್ಯಾವ್ ಟು ಟೇಕ್ ಔಟ್ ಸಮ್ ಟೈಮ್ ಟು ಥಿಂಕ್ ಅಬೌಟ್ ದೀಸ್ ಸ್ಟಫ್ ಅಂಡ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದ್ರ ಬದಲು ಸಿಂಪಲ್ ಆಗಿ ಹೇಳಿ, ನನಗಿವಾಗ ನಾನ್ ಪರವಾಗಿರ್ಬೇಕಾ ಅಥವಾ ಅಗೇನೆಸ್ಟ್ ಇರ್ಬೇಕಾ? ಸೊ ಹಂಗಾಗಿರೋದಕ್ಕೆ ದೇರ್ ಈಸ್ ಆಲ್ಸೋ ದಿಸ್ ಮಾರ್ಕೆಟ್ ಆಫ್ ಮೀಡಿಯಾ ವಿಚ್ ಸೇಸ್ ಯು ಶುಡ್ ಥಿಂಕ್ ದಿಸ್ ವೇ ಅಂತ. ಐಡಿಯಲಿ ಮೀಡಿಯಾದ ರೋಲ್ ಅದಲ್ವಾ? ದೇ ಹ್ಯಾವ್ ಟು ಎಜುಕೇಟ್ ದೇರ್ ಆಡಿಯನ್ಸ್ ಅಂಡ್ ಲೆಟ್ ದೆಮ್ ಮೇಕ್ ದೇರ್ ಓನ್ ಮೈಂಡ್ ಅನ್ನೋಂಗೆ. And majority of the case it's not binary at all. ನಾವು ಅದು ಯಾಕೆ ಬೈನರಿ ವರ್ಲ್ಡ್ ಅಲ್ಲಿ ಇದೀವಿ ಅಂತ ನನಗೂ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯು ನೀಡ್ ನಾಟ್ ಬಿ ಲೈಕ್ 0 or 1 ಅಂತಾನೆ ಏನಿಲ್ಲ. ದೇರ್ ಆರ್ ಗ್ರೇ ಏರಿಯಾಸ್, ಲಾಟ್ ಆಫ್ ಸ್ಟಫ್. ಸೊ ಅದನ್ನ ಅಕ್ಸೆಪ್ಟ್ ಮಾಡೋಣಲ್ಲ, ನನಗೆ ಇದು ಗೊತ್ತಿಲ್ಲಪ್ಪ, ವೆರಿ ಕ್ಲಿಯರ್. ಈಗ ಪೊಲಿಟಿಷಿಯನ್ ಆಗ್ಲಿ ಏನಿರ್ಬೇಕಂದ್ರೆ ವಾಟ್ ಈಸ್ ಅ ಪೊಲಿಟಿಷಿಯನ್? ಈ ಶುಡ್ ಬಿ ಅ ಲೀಡರ್ ಆಫ್ ಅ ಲಾರ್ಜ್ ಮೆಂಬರ್ ಆಫ್ ಪೀಪಲ್. ಹ್ಯಾವಿಂಗ್ ಸೆಡ್ ದಟ್, ಹಿ ಶುಡ್ ನಾಟ್ ಟೇಕ್ ದ ರೋಲ್ ಆಫ್ ಎ ಬ್ಯೂರೋಕ್ರಾಟ್ ಅಂಡ್ ಸೇಯಿಂಗ್ ದಟ್ ನನಗೆ ಗೊತ್ತಿದೆ ಹೌ ಟು ರೂಲ್ ದಿಸ್ ಅಂದ್ಬಿಟ್ರೆ ಅವನ ರೋಲ್ ಇವನ್ ರೋಲ್ ಎಲ್ಲಿ? ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಇದೆ. ಸೊ ನಮ್ಮ ರೋಲ್ಗಳ ನಮ್ಮ ಲಿಮಿಟೇಷನ್ಸ್ ಗೊತ್ತಿಲ್ಲ, and we are not open enough to accept this is what our limitations are. I think in a way what you're making sense, that there is a extent of honesty. Honesty is if you're really very honest, you can be brave, but if you want to show off bravery, you can't be honest. So I think that is the problem. ಸೊ ಗುರು, ಇವಾಗ ನೀವು ಬೈದ್ರಿ ಅವಾಗ್ಲೇ ಸೊಲ್ಯೂಷನ್ಸ್ ಎಲ್ಲ ಕೇಳ್ಬೇಡಿ ಅಂತ, ಬಟ್ ಐ ಆಮ್ ಸ್ಟಿಲ್ ಆಸ್ಕಿಂಗ್ ಯು ಫಾರ್ ಅ ಸೊಲ್ಯೂಷನ್.
two things. One is you said that audience ಅಥವಾ ಪ್ರೇಕ್ಷಕರಿಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಅಥವಾ ಜನಕ್ಕೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಚರ್ಚೆಗಳ ಗುಣಮಟ್ಟ ಮೇಲೆ ಆಗತ್ತೆ ಅಂತ. ಈ ತರ ಉತ್ತಮವಾದ ಗುಣಮಟ್ಟದ ಚರ್ಚೆಗಳು ನಿಮಗೆ ಗೊತ್ತಿರೋ ಯಾವ್ದಾದ್ರು ದೇಶಗಳಲ್ಲಿ ನಡೀತಾ ಇದೆಯಾ? ಉದಾಹರಣೆಗೆ ಜರ್ಮನಿ ಬಗ್ಗೆ ನಾವು ತುಂಬಾ ಮಾತಾಡ್ತೀವಿ, ಎನ್ವಿರಾನ್ಮೆಂಟಲ್ ತುಂಬಾ ಕಾನ್ಶಿಯಸ್ ಅಂತಾರೆ. ಆ ತರ ಯಾವ್ದಾನ ಎಕ್ಸಾಂಪಲ್ಸ್ ಇದೆಯಾ ವೇರ್ ದೇರ್ ಇಸ್ ಅಂದ್ರೆ ಒಂದು ಒಳ್ಳೆ ಡಿಸ್ಕಷನ್ ಪ್ರಾಸೆಸ್ ಅಂಡ್ ಡಿಸಿಷನ್ ಮೇಕಿಂಗ್ ಟ್ರೀ, ಆ ತರ ಏನಾದ್ರು ಇದೆಯಾ ಎಲ್ಲಾದ್ರೂ ವೇರ್ ಯು ಸೇ ಹೇ ದಿಸ್ ಇಸ್ ಗುಡ್ ಅಂತ? ನೋ, ನನ್ಗೆ ನನ್ನ ತಿಳುವಳಿಕೆಗೆ ಇಲ್ಲ. ಅಂದ್ರೆ ಪ್ರಾಬ್ಲಿ ಐ ಮೇ ನಾಟ್ ಬಿ ಅವೇರ್ ಆಫ್ ದಿಸ್, ದೇರ್ ಮೇ ಬಿ ಸಮ್ ಪ್ಲೇಸ್. ನನಗೆ ಗೊತ್ತಿರೋ ಹಾಗಿಲ್ಲ. ಎಲ್ಲ ಕಡೆನೂ ಅದೇ ಚಾಲೆಂಜ್ ಬರೋದೇ ಇಲ್ಲಿ. ಸೊ ವೆನ್ ಯು ಬಿಕಮ್ ಮೋರ್ ಟ್ರಾನ್ಸ್ಪರೆಂಟ್ ದೇ ಥಿಂಕ್ ದಟ್ ದಿಸ್ ಇಸ್ ಸ್ಟ್ರೈಟ್ ಫಾರ್ವರ್ಡ್ ಕೈಂಡ್ ಆಫ್ ವಿ ಕ್ಯಾನ್ ಮೇಕ್ ಎ ಜಜ್ಮೆಂಟ್ ಆನ್ ದಿಸ್ ಕೈಂಡ್ ಆಫ್ ಸ್ಟಫ್. ಸೊ ಹಂಗ್ ಬಂದ್ಬಿಡ್ತಾರೆ, ಅಲ್ಲಿಗೆ ಬಂದ್ಬಿಡುತ್ತೆ, ಅದು ಹೇಳ್ಕೊಂಡು ಹೋಗಿಬಿಡುತ್ತೆ. ಬಟ್ ನನ್ನ ಪ್ರಕಾರ ಯಾವ ದೇಶದಲ್ಲಿ ಹಿಂಗೆ ಏನಾರ ಐಡಿಯಾ? ಐ ಹ್ಯಾವ್ ನೋ ಕ್ಲೂ. ಬಟ್ ಸಾರಿ ನಂದು ಹಿಂಗೆ ಪ್ರಾಬ್ಲಮ್. ನೀವು ಎಂಡ್ ಮಾಡ್ಬೇಕಾದ್ರೆ ನನಗೊಂದು ಥಾಟ್ ಬಂದ್ಬಿಡುತ್ತೆ. ಸೊ ಸಮ್ ಆಫ್ ದಿ ಥಿಂಗ್ಸ್ ದಟ್ ವಿ ಆರ್ ಬ್ರಿಂಗಿಂಗ್ ಇನ್, ಈಗ ಸಿಟಿಸನ್ ಸೈನ್ಸ್ ಇನಿಷಿಯೇಟಿವ್ಸ್ ಅಂತೆಲ್ಲ ಮಾತಾಡ್ತೀವಿ ನಾವು, ಹೇಳಿರ್ಬೋದು. ಜನ ಪಾರ್ಟಿಸಿಪೇಟ್ ಮಾಡೋದಂತೆ, ಬರ್ಡ್ ನೋಡಿ ಲಿಸ್ಟ್ ಮಾಡೋದಂತೆ, ಕಪ್ಪೆ ನೋಡಿ ಲಿಸ್ಟ್ ಮಾಡೋದಂತೆ, ಆಡಿಯೋ ರೆಕಾರ್ಡ್ ಮಾಡಿ ಲಿಸ್ಟ್ ಮಾಡೋದಂತೆ, ಇದಕ್ಕೆಲ್ಲ ಸಿಟಿಸನ್ ಸೈನ್ಸ್ ಇನಿಷಿಯೇಟಿವ್ಸ್ ಅಂತೀವಿ. ಸೊ ಅಗೇನ್ ಅದರಲ್ಲಿ ನಾನು ಈ ಟಾಪಿಕ್ ತರೋದಕ್ಕೆ ಇಷ್ಟಪಡ್ತಿದ್ದೀನಿ. ಹೆಂಗೆ ಅಂತಂದ್ರೆ, ಈಗ ಒಂದ್ ಕಾಲದಲ್ಲಿ ಟ್ಯಾಕ್ಸಾನಮಿಗೂ ಬರ್ತೀನಿ ಅದರಲ್ಲಿ. ಸೊ ಟ್ಯಾಕ್ಸಾನಮಿಸ್ಟ್ಗಳು ಹೆಂಗಿರ್ತಿದೆ ಅಂದ್ರೆ, ನಮ್ ಜಾಬೇ ಟ್ಯಾಕ್ಸಾನಮಿ ಮಾಡೋದು, ಎಲ್ಲ ಕಡೆ ಸ್ಪೀಶೀಸ್ ಡಿಸ್ಕವರಿ ಮಾಡೋದು ಅಂತ ಇಟ್ಕೊಳ್ಳಿ. ಈಗ ಈ ಟ್ಯಾಕ್ಸಾನಮಿ ಡಿಸ್ಕವರ್ ಮಾಡಿದ್ ಯಾರಿಗೆ ಹೇಳ್ತೀರಿ ನೀವು? ಯು ಹ್ಯಾವ್ ಟು ಕಮ್ಯುನಿಕೇಟ್ ಫೈನಲಿ ಟು ಪೀಪಲ್, ರೈಟ್? ಈ ಬೆಂಗಳೂರಲ್ಲಿ ಎಷ್ಟು ಜಾತಿ ಕಪ್ಪೆಗಳಿದೆ ಅಂತ ಜನಕ್ಕೆ ಹೇಳ್ಬೇಕು. ಈಗ ಜನಗಳೇ ನಿಮ್ಗೆ ಅದನ್ನ ಹೇಳ್ಬಿಟ್ರೆ, ಆಸ್ ಎ ಸೈಂಟಿಸ್ಟ್ ನೀವು ಕೇಳ್ತಾ ಇದ್ದೀರಿ ಪ್ರಶ್ನೆ ಅಂತ ಇಟ್ಕೊಳ್ಳಿ, ನಿಮಗೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಇಷ್ಟು ಕಪ್ಪೆಗಳು, ನಾನು ಕಂಡಿದ್ದೀನಿ 16 ಕಪ್ಪೆಗಳು ಅಂತ ಹೇಳ್ತಾ ಇದ್ದೆ ಸೈಂಟಿಸ್ಟಿಗೆ. ಜನಗಳೇ ಹೇಳ್ಬಿಡ್ತಾರೆ, ನನಗೆ ಆ 16 ಕಪ್ಪೆಗಳು ಎಲ್ಲಿ ಸಿಗ್ತಿದೆ ಅಂತ ಗೊತ್ತಿದೆ, ನಿಮ್ಮ ನೆಕ್ಸ್ಟ್ ಲೆವೆಲಿನ ಥಾಟ್ ಪ್ರೊಸೆಸ್ ಏನ್ ಮಾಡ್ಬೇಕಂತಿದ್ದೀರಾ? ಅವಾಗ ಏನಾಗುತ್ತೆ, ಸೈಂಟಿಸ್ಟಿಗೆ ಪುಷ್ ಮಾಡ್ಬೇಕಾಗುತ್ತೆ ಅವನ ಥಾಟ್ ಪ್ರೊಸೆಸ್. ಹಿ ವಿಲ್ ನಾಟ್ ಜಸ್ಟ್ ಡಿಸೈಡ್ ಇನ್ ಲುಕಿಂಗ್ ಎಟ್ ಸ್ಪೀಶೀಸ್, ಹಿ ವಿಲ್ ಸ್ಟಾರ್ಟ್ ಲುಕಿಂಗ್ ಎಟ್ ಓಕೆ ನೆಕ್ಸ್ಟ್ ಲೆವೆಲ್ ಕ್ವಶನ್ ಏನು. ಈಗ ಗೊತ್ತಾಗ್ತಾ ಇದೆಯಾ? ಸೊ ಜನಗಳಿಂದ ಏನಾಯ್ತು, ಈಗ ನನ್ನನ್ನು ನೀವು ಮೇಲೆ ಎತ್ತುತ್ತಾ ಇದ್ದೀರಾ. ಸೊ ನಾನು ಅದಕ್ಕೆ ಥಿಂಕ್ ಮಾಡಿ ನನ್ನ ನೆಕ್ಸ್ಟ್ ಲೆವೆಲ್ ಡಿಸ್ಕಷನ್ ನಿಮ್ಮ ಹತ್ರ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಈ ಕಪ್ಪೆಗಳು ಈ ಜಾಗದಲ್ಲಿ ಸಿಗುತ್ತೆ, ಈ ಕಪ್ಪೆಗಳು ಈ ಜಾಗದಲ್ಲಿ ಸಿಗುತ್ತೆ, ಈ ಕೆರೆಯಲ್ಲಿ ಇಂಥದ್ದು ಸಿಗುತ್ತೆ, ನೀವು ಕನ್ಸರ್ವೇಷನ್ಗೆ ಏನ್ ಮಾಡ್ತಿದ್ದೀರಾ ಅಂತ ನೋಡಿ. ಈ ಟೈಪ್ ಕಾನ್ವರ್ಸೇಟ್ ಮಾಡಿದಾಗ ನಮ್ಮ ಥಾಟ್ ಪ್ರೊಸೆಸ್ ನೋ ಲಾಂಗರ್ ಎಕ್ಸಿಸ್ಟ್ ಆಸ್ ಎ ಚೆಕ್ ಲಿಸ್ಟ್. 20 ಸ್ಪೀಶೀಸ್ ಇತ್ತು, 15 ಸ್ಪೀಶೀಸ್ ಇತ್ತು ಬರಲ್ಲ, ಯಾವ ಸ್ಪೀಶೀಸ್ ಎಲ್ಲಿತ್ತು ಅದಕ್ಕೆ ಏನ್ ಬೇಕು ಅಂತ ಬರುತ್ತೆ. ಸೊ ನಮ್ಮ ಲೆವೆಲ್ ಆಟೋಮ್ಯಾಟಿಕಲಿ ಮೇಲೆ ಹೋಗ್ತಾ ಇದೆ. ಹಿಂಗ್ ಮಾಡಕ್ಕಾಗತ್ತೆ. ಸಿಟಿಸನ್ಸ್ ಇನ್ವಾಲ್ವ್ ಆಗಿಬಿಟ್ಟು, ಸಿಟಿಸನ್ಸ್ ವೆಲ್ ಇನ್ಫಾರ್ಮ್ಡ್ ಆಗಿಬಿಟ್ರೆ ಡೆಫಿನೆಟ್ಲಿ ವಿಲ್ ಲಿಫ್ಟ್ ದರ್ ಲೆವೆಲ್ ಅಪ್, ಅಂಡ್ ಆಸ್ ವೆಲ್ ಆಸ್ ದಟ್ ಎಂಟೈರ್ ಸೊಸೈಟಿ ವಿಲ್ ಸ್ಟಾರ್ಟ್ ಲಿಫ್ಟಿಂಗ್ ಅಪ್ ಇಟ್ ಸೆಲ್ಫ್. ಕೆನ್ ಯು ರಿಪೀಟ್ ದಿಸ್ ಅಗೇನ್? ಸಿಟಿಸನ್ಸ್ ಫಾರ್ ಸೈನ್ಸ್ ಅಂತನಾ ಅದು ಫೋರಮ್? ಅವರು ಜನ ಜಾಯಿನ್ ಮಾಡ್ಕೋಬಹುದಾ? ಸೊ ಇದು ಸಿಟಿಸನ್ ಸೈನ್ಸ್ ಅಂತ ಹೇಳಿ ಅದಕ್ಕೊಂದು ವರ್ಡೇ ತಂದ್ಬಿಟ್ಟಿದ್ದಾರೆ, ಸಿಟಿಸನ್ ಸೈನ್ಸ್ ಅಂತ ಹೇಳಿ. ಅಂದ್ರೆ ಏನಾಗುತ್ತೆ, ಸೊ ಇದು ಅಷ್ಟೇ. ಸ್ಟಾರ್ಟ್ ಆದಾಗ ಏನಿತ್ತು, ಸಿಟಿಸನ್ಸ್ ದೇ ವರ್ ಲುಕ್ಡ್ ಆಸ್ ಡೇಟಾ ಗ್ಯಾದರರ್ಸ್. ಈಗ ಸೈಂಟಿಸ್ಟ್ಗಳಿಗೆ ಲೆಟ್ ಸೇ ಒಂದು ಯಾವುದೋ ಫಾರೆಸ್ಟಿಗೆ ಹೋಗಕ್ಕಾಗಲ್ಲ, ಬಟ್ ನಿಮಗೆ ಅಲ್ಲಿಂದ ಒಬ್ಬ ಮನುಷ್ಯ ಗೊತ್ತಿದ್ದಾನೆ, ಆ ವ್ಯಕ್ತಿ ಅಲ್ಲಿಯೇ ಹುಟ್ಟಿ ಬೆಳೆದೆಲ್ಲ ಮಾಡಿದ್ದಾನೆ, ಅವನಿಗೆ ಹೇಳಿದ್ರೆ ಅಲ್ಲಿನ ಪರ್ಟಿಕ್ಯುಲರ್ ಡೇಟಾ ನಿಮಗೆ ಸಿಗುತ್ತೆ. ಸೊ ಮೊದ್ಲೇನ್ ಮಾಡಿದ್ರೆ ಇಟ್ಸ್ ಲೈಕ್ ಔಟ್ಸೋರ್ಸಿಂಗ್. ಅವನಿಗೆ ಹೇಳ್ಬಿಟ್ಟು ಅವ್ನ ಡೇಟಾ ಕೊಟ್ಬಿಡ್ತಾನೆ, ನೀವು ಒಂದು ಪೇಪರ್ ಬರೆದು ನೀವು ಪಬ್ಲಿಷ್ ಮಾಡ್ಬೋದು ಅಂತ ಇತ್ತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಥಾಟ್ ಎವಾಲ್ವ್ ಆಯ್ತು. ಈಗ ಸಿಟಿಸನ್ಸ್ ಆರ್ ದ ಜಸ್ಟ್ ಡೇಟಾ ಗ್ಯಾದರರ್ಸ್, ಡೋಂಟ್ ದೇ ಹ್ಯಾವ್ ಆಲ್ಸೋ ಸಮ್ ರೆಸ್ಪಾನ್ಸಿಬಿಲಿಟಿ? ಯಾಕೆ ಅವ್ರು ನಿಮಗೆ ಡೇಟಾ ಕೊಡಬೇಕು? ನೀವು ಪಬ್ಲಿಷ್ ಮಾಡೋದಾದ್ರೆ ನಿಮಗೆ ಅವ್ರು ಯಾಕೆ ಡೇಟಾ ಕೊಡಬೇಕು? ಸೊ ಆಗ ಏನ್ ಬಂತಂದ್ರೆ, ಲೆಟ್ ಅಸ್ ಇನ್ವಾಲ್ವ್ ದಿಸ್ ಆಸ್ ಅ ಆಕ್ಟಿವಿಟಿ ವೇರ್ ಬೋತ್ ಸೈಂಟಿಸ್ಟ್ ಆಸ್ ವೆಲ್ ಆಸ್ ಸಿಟಿಸನ್ಸ್ ಪಾರ್ಟಿಸಿಪೇಟ್ ಟು ಎನ್ಹಾನ್ಸ್ ದ ನಾಲೆಡ್ಜ್ ಅಂತ ಬಂತು. ಸೊ ಈ ಥಾಟ್ ಪ್ರೊಸೆಸ್ ಅಲ್ಲಿ ಸಿಟಿಸನ್ ಈಸ್ ಬೋತ್ ಅ ಪಾರ್ಟಿಸಿಪೆಂಟ್, ಈಸ್ ಎ ಲರ್ನರ್, ಆಸ್ ವೆಲ್ ಆಸ್ ಹಿ ಈಸ್ ಆಲ್ಸೋ ಅ ಪರ್ಸನ್ ಹೂ ಹ್ಯಾಸ್ ನಾಲೆಡ್ಜ್ ಅಂಡ್ ಹಿ ಕ್ಯಾನ್ ಶೇರ್ ದ ನಾಲೆಡ್ಜ್. ಸೊ ಈ ಟೈಪ್ hope I was able to make sense here. Citizen is no longer just a data gatherer. He is an equal participant in this entire program. It is like the citizen journalist concept. I think it makes sense. Yeah. Iga so if you look at it, andre ಜನರ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರೆ, ಮಕ್ಕಳ ಇನ್ವಾಲ್ವ್ಮೆಂಟ್ ಬಗ್ಗೆ ಮಾತಾಡಕ್ ಹೋಯ್ತು ಅಂದ್ರೆ, ಡು ಯು ಅಂದ್ರೆ ವೆಸ್ಟರ್ನ್ ಯುರೋಪ್ ಅಲ್ಲಿ ದೇರ್ ಹ್ಯಾವ್ ಬೀನ್ ಅ ಲಾಟ್ ಆಫ್ ಮೀಡಿಯಾ ರಿಪೋರ್ಟ್ಸ್ ಆಫ್ ಹೌ ಮಕ್ಕಳು ತುಂಬಾ ಪರಿಸರ ಮೇಲೆ ತುಂಬಾ ಕಾಳಜಿ ಗಮನ ಇಟ್ಕೊಳ್ಳೋದು,
ಪ್ಲಸ್ ನಾವು ಫ್ಲೈಟ್ ಅಲ್ಲಿ ದೂರ ಹೋಗೋದ್ ಬೇಡ, ಹತ್ರ ಇಲ್ಲೇ ಎಲ್ಲಾದ್ರೂ ಹಾಲಿಡೇ ಮಾಡೋಣ ಅಂತ ಹೇಳೋದು. ಆ ತರ ಎಲ್ಲ ಟ್ರೆಂಡ್ಸ್ ಶುರು ಆಗಿದೆ ವೆಸ್ಟ್ ಅಲ್ಲಿ. ಕೆಲವು ಸಲ ಅತಿರೇಕಕ್ಕೆ ಹೋಗಿದೆ ಅಂತ ಜನರು ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಆ ತರ ಒಂದು ಅರಿವು ಮೂಡ್ಸಕ್ಕೆ ನೀವಿಬ್ರು ಏನಾದ್ರು ಮಾಡ್ತಾ ಇದ್ದೀರಾ, ಅಥವಾ ನಿಮ್ ತರ ಇರೋರು ಬೇರೆಯವ್ರು ಯಾರಾದ್ರೂ ಮಾಡ್ತಾ ಇದಾರಾ? ಯಾಕೆಂದ್ರೆ ಇಟ್ ಲುಕ್ಸ್ ಲೈಕ್ ದ ಪೊಲಿಟಿಷಿಯನ್ಸ್ ಮೇ ನಾಟ್ ಬಿ ಡೂಯಿಂಗ್ ಇಟ್ ಬಿಕಾಸ್ ದೇರ್ ಆರ್ ಇಕನಾಮಿಕ್ and political reasons associated with it, right? Yakandre my personal belief is that unless you improve economics, you can't improve, environment. That's my personal belief. I don't know if I'm wrong or right. Yeah, but just wanted to ask you. Yeah. Preeti? So like I have been asked to give some lectures in school. Bengaluru nang ಒಂದೆರಡು ಕಡೆ ಕರೆದಿದ್ರು. So when I gave them like amphibians ಅಂದ್ರೆ ಏನು ಎಂತ ಏನಂತ, and the interaction that I had with those kids, they were around 6 or 7 standard kids ಇರಬೇಕು. So I don't know about environment as such, but with regard to wildlife as such, like knowing the species or knowing their own species near their backyards, they were very well informed. Environment ಬಗ್ಗೆ ನಂಗೆ ಗೊತ್ತಿಲ್ಲ because I didn't had that kind of interaction. Again, IASCಲ್ಲೂ ಅಷ್ಟೇ, every year we have this open day ಅಂತ, where IASC generally people don't know what kind of research is going on, but ಆ ದಿನ it is open to public, like they can come and visit each and every lab and understand what is happening. So ಅಂತರಲ್ಲಿ it's been now 2 years where I'm conducting again frog acoustics ಅಂತ ಹೆಂಗ್ ಕಾಲ್ ಮಾಡುತ್ತೆ, what kind of frogs, so it's all inspired from Guru only. He has helped me in doing it. So and lot of school children come over there, and from various high elite schools inanu bartare and government school maklu bartare. But the way their interaction is, the way their enthusiasm is to understand, and some of them know a lot of things. Ego alla that they don't know anything about their surroundings. They are very well informed. Environment ಬಗ್ಗೆ ನಂಗೆ ಗೊತ್ತಿಲ್ಲ, but if you see wildlife spark or a way of having that compassion for the species, at least I found that teaching school children, some time only we didn't have all this kind of concept, but we are making sure that at least they are aware of such things, and I think that they are in a very good in a positive way. Environment ಅಷ್ಟು ನಂಗೆ ಆಗಿಲ್ಲ, I didn't ask them about how ಪರಿಸರ ಬದಲಿಗೆ ನೋಡ್ತಾರೆ, but if I see wildlife as such, they have a lot of interest, they are very much informed, very enthusiastic. Okay, so wonderful question. So there are a couple of ಪಾಯಿಂಟ್ಸ್ ಇನ್ ದಿಸ್ ಅಗೈನ್. ನಾನು 2 ಕಡೆಯಲ್ಲಿ ವರ್ಕ್ ಮಾಡಿದ್ದೀನಿ. ಬೆಂಗಳೂರಿನ ಸೋ ಕಾಲ್ಡ್ ಅರ್ಬನ್ ಕಿಡ್ಸ್ ಇಂದ ಹಿಡಿದು ರಿಮೋಟ್ ರೂರಲ್ ಕುಮಟಾ ಇಂಟೀರಿಯರ್ ವಿಲೇಜ್ ಒಳಗಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿರೋ ಮಕ್ಕಳ ಹತ್ರನೂ ಕೆಲಸ ಮಾಡಿದ್ದೀನಿ. ಮೇಜರ್ ಏನು ಹೇಳ್ಬೇಕಂದ್ರೆ, ಕಲ್ಚರಲಿ ವಿ ಆರ್ ಎಂಬೆಡೆಡ್ ಅಬೌಟ್ ಕನ್ಸರ್ವೇಷನ್. ನಮಗೆ ಹೊರಗಡೆಯಿಂದ ವೆಸ್ಟರ್ನ್ ಅಲ್ಲಿ ಬರುವಂತಹ ಕ್ಲಾಸ್ ರೂಮ್ ಟೀಚಿಂಗ್ ಬೇಕಾಗೋದಿಲ್ಲ ಕನ್ಸರ್ವೇಷನ್ ಬಗ್ಗೆ. ಯಾಕಂದ್ರೆ ಕಲ್ಚರಲ್ ಎಂಬೆಡೆಡ್ನೆಸ್ ಅಂತ ಇದೆ ನಮ್ಮಲ್ಲಿ. ಅಂದ್ರೆ ಯಾವುದೇ ಫ್ಯಾಮಿಲಿ ಇರಲಿ, ವೆದರ್ ಇಟ್ ಈಸ್ ಎಲೀಟ್, ನಾನ್ ಎಲೀಟ್, ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಪುವರ್, ಯಾವುದೇ ತಗೊಂಬನ್ನಿ, ದೆರ್ ಈಸ್ ಸಮ್ ವೇ ವಿ ಟಾಕ್ ಅಬೌಟ್ ನೇಚರ್. ದಟ್ ಈಸ್ ಪಾರ್ಟ್ ಆಫ್ ಅವರ್ ಕಲ್ಚರ್. ಬಟ್ ಇದು ಅರ್ಬನ್ನಿಗೆ ಬಂದಾಗ ಸ್ವಲ್ಪ ಡಿವಿಯೇಷನ್ ಆಗುತ್ತೆ. ಸೊ ಅಗೈನ್ ಐ ಥಿಂಕ್ ದೆರ್ ಇಸ್ ಅ ಸ್ಟ್ರಕ್ಚರಲ್ ಬೌಂಡ್ರಿ ದೇ ಹ್ಯಾವ್ ಪುಟ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್. ಹಂಗಾಗಿ ದೇ ಓನ್ಲಿ ಡೂ ಇಟ್ ಇನ್ ಅ ಸ್ಟಿಪ್ಯುಲೇಟೆಡ್ ಟೈಮ್. While it's in a rural kid, the kind of interaction I have seen is more organic. They are into it. So ನನಗೆ ಹೆಲ್ಪ್ ಎಲ್ಲಾಗುತ್ತೆ ಅಂದರೆ, when I communicate in first 15-20 minutes of conversation I can make out ಎಲ್ಲಿ ನನ್ನ ಟಾಕ್ ಲೀಡ್ ಆಗ್ತಾ ಇದೆ ಅಂತ ಹೇಳಿ. And I also see kids between high school to second PUC are the main target audience for me, in the sense that is the most vulnerable part in their life, where they catch hold of certain sparks and they are the ones who can take it forward. So ನನ್ನ ಕಾನ್ವರ್ಸೇಷನ್ ಅಲ್ಲಿ I see much more, and questions ಕೇಳಬೇಕಾದ್ರು ಅಷ್ಟೇ, these kids are the ones who doesn't have any inhibition. ನೀವು ಮೋರ್ ಪ್ರೋಗ್ರೆಸ್, ಲೆಟ್ ಅಸ್ ಸೇ ಪ್ರೀ ಯೂನಿವರ್ಸಿಟಿ ಅಥವಾ ಇನ್ನು ಕಮ್ಮಿ ಸ್ಕೂಲ್ ಆದ್ರೆ ಅವ್ರಿಗೆ ಕೆಲವು ಪೋರ್ಷನ್ಸ್ ಅಲ್ಲಿ ಅರ್ಥ ಆಗಿರೋದಿಲ್ಲ, ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಈ 8th ಇಂದ 10th 12th ಸ್ಟ್ಯಾಂಡರ್ಡ್ ಮಕ್ಳದ್ದು ಏನಂದ್ರೆ, ಒಂದು ದೇರ್ ಇಸ್ ನೋ ಹೋಲ್ಡಿಂಗ್ ಬ್ಯಾಕ್. ನನಗೆ ಇದು ಗೊತ್ತಾಗಿಲ್ಲ ಸ್ಟ್ರೈಟ್ ಆಗಿ ಬರುತ್ತೆ. ನೀವು ಫಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಪುಷ್ ಮಾಡ್ಬೇಕಾಗತ್ತೆ ರೂರಲ್ ಕಿಡ್ಸ್ ಆದ್ರೆ, ಬಟ್ ಒನ್ಸ್ ದೇ ಫೀಲ್ ದಟ್ ಯು ಆರ್ ಪಾರ್ಟ್ ಆಫ್ ದೇರ್ ಕಾನ್ವರ್ಸೇಷನ್, there is nothing that you can stop from them asking, going, exploring, getting back to you. Like you yourself have to then say, guys, stop it. Whereas ನನಗೆ urban kids in ಒಂದು key difference I have, even though I am generalizing, sorry about that, but
majority when I saw is that it's very compartmentalized. Okay, ಈ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಇಷ್ಟೇ. ಆಮೇಲೆ ನೀವು ತಗೊಬೇಕಂದ್ರೆ ಒಂದು ಅವ್ರ ಅಪ್ಪ ಅಮ್ಮ ಯಾರೋ ಫುಲ್ ಫೋರ್ಸ್ ಮಾಡ್ಬಿಟ್ಟು ನಾವು ವೀಕೆಂಡ್ ಅಲ್ಲಿ ಕಬಿನಿಗೆ ಹೋಗ್ತಾ ಇದೀವಿ, ನಾವು ವೀಕೆಂಡ್ ಅಲ್ಲಿ ಇನ್ನೆಲ್ಲ ಹೋಗ್ತಾ ಇದೀವಿ ಅಂತವರಲ್ಲಿ ಸ್ವಲ್ಪ ಮುಂದೆ ತನಕ ಬಂದಿದೆ. ಇಲ್ಲ ಅಂದ್ರೆ ಅದಷ್ಟೇ 7 to 10, 8 to 9 ಸ್ಯಾಟರ್ಡೆ ಇದು ಈ ಪೀರಿಯಡ್ ಹಿಂಗಿರುತ್ತೆ, ಈ ಟೈಪಿನ ಕಾನ್ವರ್ಸೇಷನ್. ಬಟ್ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಮಾಡಿ ಅದನ್ನ ಟೀಚ್ ಮಾಡೋಂಥದ್ದು ಏನು ಇನ್ನೂ ಅಲ್ಲಿಗೆ ಹೋಗಿಲ್ಲ ನಾವು ಅಂತ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಅಂದ್ರೆ ನಿಮ್ಗೆ ನೇಚರ್ ಅಂದ್ರೆ ಹೌ ಟು ಗೋ ಅಬೌಟ್ ನೇಚರ್ ಅಂದ್ರೆ ನೀವು ಹಿಂಗ್ ಹೋಗ್ಬೇಕು ಹಂಗ್ ಹೋಗ್ಬೇಕು ಅಂತ ಹೇಳಿ ಕ್ಲಾಸ್ ರೂಮ್ ಇಂದಾನೆ ಕಲ್ತು ಹೋಗುವಂತ ಲೆವೆಲ್ಗೆ ನೀವು ಬಂದಿಲ್ಲ. ವಿ ಆಲ್ರೆಡಿ ಹ್ಯಾವ್ ಇಟ್, ಸ್ಟಿಲ್ ದಟ್ ಇಸ್ ಇಂಟ್ಯಾಕ್ಟ್ ವಿತ್ ಅಸ್. ಓಕೆ ಗುರು, ಸಾರಿ ಇದು ಒಂಥರ ರಫ್ ಕ್ವೆಶ್ಚನ್, ಕ್ಷಮೆ ಇರ್ಲಿ, ಬಟ್ ಐ ಆಮ್ ಆಸ್ಕಿಂಗ್ ಫಾರ್ ದ ಫ್ಯೂಚರ್. ನಿಮ್ ತರ ಬ್ರಿಲಿಯಂಟ್ ಅಲ್ದೇ ಹೋದ್ರು ನಿಮ್ ತರ ಫೀಲ್ಡ್ ಅಲ್ಲಿ ಇರೋರಿಗೆ is it possible to read a good livelihood? I'm asking this question because parents will be interested, right? Absolutely. To know. Eldrigu it's an important question, right? Absolutely, I agree. So first of all, when we get into research, there are certain things we have to keep in mind. One is that I have come to this field knowingly and I am in love with it. Like I'm more passionate about it, that's why I got into. So adu bandaga nanna economic benefits ella I take it as a like side. Having said that, it is not that nan bari research ಮಾಡ್ತೀನಿ ನನ್ನ ಹೊಟ್ಟೆಗೆ ಅದು ಹೆಂಗೋ ಬಂದ್ಬಿಡುತ್ತೆ ಅಂತ ಇಲ್ಲ, ಅದೂನು I have to take care of. But idu this particular field will not be for those who are looking for prosperity. ಅಥವಾ ನಾನೊಂದು 20-30 ಸೈಟ್ ತಗೊಳ್ಬೇಕು, 30ಕ್ಕೆ ಒಂದು 40 ವರ್ಷಕ್ಕೆ 2 ಬೆಡ್ರೂಮ್ ಮನೆ ಮಾಡಬೇಕು, 50ಕ್ಕೆ ಇನ್ನೇನೋ ಮಾಡ್ಬೇಕು ಅಂತ ಈ ಟೈಪಿನ ಥಾಟ್ ಪ್ರೊಸೆಸ್ ಇದ್ದವರಿಗೆ ಗೆಟಿಂಗ್ ಇನ್ ಟು ರಿಸರ್ಚ್ ಇಸ್ ಅ ಟಫ್ ಟಾಸ್ಕ್. ಬಿಕಾಸ್ ರಿಸರ್ಚ್ ಅಲ್ಲಿ ಜಾಸ್ತಿ ದುಡ್ಡು ಇಲ್ಲ. ಪೇ ಅನ್ಲೆಸ್ ಯು ಗೆಟ್ ಇನ್ ಟು ಫ್ಯಾಕಲ್ಟಿ ಪೊಸಿಷನ್ ಆಲ್ಸೋ, ಬಟ್ ಯು ಕೆನಾಟ್ ಕಂಪೇರ್ ದಟ್ ವಿತ್ ಎನಿ salaries of a MNC kind of stuff. It is still at the lower strata. But if you are leading a normal life saying like ನನಗೆ ಓಕೆ ನನ್ನ ಸಂಸಾರ ಸಾಕ್ಸಕ್ಕಾಗತ್ತೆ, ನನಗೆ ಇಷ್ಟು ದುಡ್ಡು ಸಾಕು ಅಂತ if you know, then this is a better option. So again, what I am trying to convey here is that if you are passionate about your science and you want to do it regardless of your position kind of thing, this is a great way because you are putting your mind into action, not the material benefit. But those who look for prosperity, ನನಗೆ ಕಾರ್ ಬೇಕು, ನನಗೆ ಅದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತಿದ್ದಾಗ this is very tough. And also getting job in this field is really, really tough looking at the population that we have in India. Preeti got a job in IAC. I will be like, oh, you are lucky, one of those who are able to get it kind of. Otherwise, if you look at the competition that she faces, it's tremendous. And including me, I like 2015 and 16, my financial position was really bad. I just left the job from IAC. I didn't have anything, and luckily I got into Srishti, which is an art design in school. Again, I'm able to sustain myself, and I was able to get into a faculty position, and I'm able to do. But these kind of stuff will happen. This is not like a full scale money driven kind of stuff. It's more of passion driven thing. So there will be a lot of ups and downs, but one has to keep constant source of motivation, constant push in himself and asking why you are doing this. Can you think of something else? Like there are people I have seen who were in corporate sector and then finally said, okay, now I want to work on snake or I want to work on frog, and they left everything and then they came into this and they are also doing well. But were you able to sustain your life? Are you not dying hungry? That if you ensure, this field is really amazing in that perspective. It gives you more challenging thoughts and ideas to work on. ಇದು ಈ ತರ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ, ಅಂದ್ರೆ ನಾವು ಈಗ ಆತ್ಮ ನಿರ್ಭರ್ ಭಾರತ್ ಅಂತ ಹೇಳ್ತಾ ಇದೀವಿ, ಅಂಡ್ ವಿ ಆರ್ ಥಿಂಕಿಂಗ್ ಓನ್ಲಿ ಅಬೌಟ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಬಗ್ಗೆ. ವಾಟ್ ಅಬೌಟ್ ಸೈನ್ಸ್ ರಿಸರ್ಚ್? ಇವಾಗ ಇದ್ರದ್ದೆಲ್ಲ ನಮ್ ದೇಶದಲ್ಲಿ ಅದನ್ನ ಇಂಪ್ರೂವ್ ಮಾಡ್ಬೇಕಲ್ವಾ? ವೆನ್ ವಿ ಥಿಂಕ್ ಅಬೌಟ್ ಸೆಲ್ಫ್ ಸಫಿಶಿಯನ್ಸಿ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಥಿಂಗ್ಸ್ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗುತ್ತೆ ಅನ್ನೋದಲ್ಲ. ಸೊ ಏನ್ ಬದಲಾಗ್ಬೇಕು? ಇಸ್ ಇಟ್ ಲೈಕ್ ಗವರ್ಮೆಂಟ್ ಫಂಡಿಂಗ್ ಜಾಸ್ತಿ ಆಗ್ಬೇಕಾ, ಅಥವಾ ಸೊಸೈಟಿನಲ್ಲಿ ಲೆಟ್ಸ್ ಸೇ ಈಗ ಇಬ್ರು ಪೇರೆಂಟ್ಸ್ ದೇ ಹ್ಯಾಡ್ ಗುಡ್ ಜಾಬ್ಸ್ ಅಂಡ್ ದೆನ್ ಫಾರ್ ದೇರ್ ಕಿಡ್ಸ್ ದೇ ಕ್ಯಾನ್ ಸೇ
ಓಕೆ ಯು ಡೋಂಟ್ ಹ್ಯಾವ್ ಟು ಪಿಕ್ ಎ ಜಾಬ್ ವಿಚ್ ಯು ಹ್ಯಾವ್ ಟು ಡೂ, ಅಂದ್ರೆ ನೀನ್ ಮಾಡ್ಲೇಬೇಕು ದುಡ್ಡಿಗೆ ಅನ್ನೋಂಥದ್ದು ಮಾಡ್ಬೇಕಿಲ್ಲ. ಯು ಕ್ಯಾನ್ ಫಾಲೋ ಯುವರ್ ಪ್ಯಾಷನ್ ಅನ್ನೋಂಗೆ ಅಲೋ ಮಾಡ್ಬೋದು. ಆ ತರ ಬದಲಾಗುತ್ತಾ? ವಾಟ್ ಈಸ್ ಯುವರ್ ಅಸೆಸ್ಮೆಂಟ್? ಇಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗ್ಬೇಕು. ಕಪಲ್ ಆಫ್ ಥಿಂಗ್ಸ್. ಈಗ ನಾನೇ ನಾಳೆ ಐ ವಾಂಟ್ ಟು ಡೂ ಅನ್ ಆಂಫಿಬಿಯನ್, ನನ್ನಂಥದ್ದೊಂದು ಬಹಳ ದಿನದ ಡ್ರೀಮ್ ಇದೆ. ಐ ವಾಂಟ್ ಟು ಡೂ ಅ ಆಂಫಿಬಿಯನ್ ಲ್ಯಾಬ್, ಡೆಡಿಕೇಟೆಡ್ ಆಂಫಿಬಿಯನ್ ಲ್ಯಾಬ್ ಇನ್ ಇಂಡಿಯಾ. ಯಾರು ಮಾಡಿಲ್ಲ, ಅವ್ರವ್ರ ಲ್ಯಾಬ್ ಇದೆ, ಯಾವುದೋ ಯೂನಿವರ್ಸಿಟಿ ಒಳಗಡೆ ಇಟ್ಕೊಂಡಿರ್ತಾರೆ. ಬಟ್ ನಂದೇ ಏನ್ ಥಾಟ್ ಇದೆ ಅಂತಂದ್ರೆ, if somebody wants to work on amphibian, he should be allowed to come inside, he should work, he should deliver things and he should get back. ಆ ಟೈಪಿನ ಒಂದು ಸೆಟಪ್ ಮಾಡ್ಬೇಕಂತ. ಸೊ ಈಗ ಅದನ್ನೇ ಥಿಂಕ್ ಮಾಡಿದ್ರೆ, ನಾನೇ ಮಾಡಿದಾದ್ರೆ ಎಷ್ಟು ವರ್ಷ ತಗೊಳುತ್ತೆ ಇದು ಮಾಡೋದಕ್ಕೆ? ಸೊ ಇದಕ್ಕೆ ಯಾವ ಟೈಪಿನ ಸಹಾಯ ಬೇಕಾಗ್ಬೋದು, ಇದನ್ನ ಥಿಂಕ್ ಮಾಡೋದು ಒಂದ್ ಲೆವೆಲ್ ಅಲ್ಲಿ. ಎರಡನೇ ಲೆವೆಲ್ ಅಲ್ಲಿ ಏನಂದ್ರೆ, ನಮ್ಮ ಎಜುಕೇಶನ್ ಅಲ್ಲೂ ಅಷ್ಟೇ, ನಮ್ಮನ್ನ ವಿ ಆರ್ ಟ್ರೈನ್ ಟು ವರ್ಕ್ ಅಂಡರ್ ಸಮ್ ಒನ್. ನಮಗೆ ನಮ್ಮ ಆಂಟ್ರಪ್ರನಿಯಲ್ ಸ್ಕಿಲ್ಸ್ ಅಥವಾ to be atmanirbhar, it should not become the word, it should come from our education itself. ನಿಮಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ MSc ಮಾಡಿದವರು, why you want to work under somebody else rather than having setting your own lab? What prevents you doing it? Challenge ಮಾಡ್ಬೋದು, but then bureaucratic hurdles. ನೀವು if you want to do an NGO, you have to go through so many process. You want to do something else, you have to go through ಪರ್ಮಿಷನ್ಸ್. ಈಗ ನಾನು ಕಪ್ಪೆಗಳ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು, ಆ ಪರ್ಮಿಷನ್ ಬೇಕಂದ್ರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿಗೆ ಹೋಗ್ಬೇಕು. ಸೊ ಇಲ್ಲಿ ಮಲ್ಟಿ ಲೇಯರ್ಡ್ ಹರ್ಡಲ್ಸ್ ಇನ್ನ ಎಷ್ಟು ಕಮ್ಮಿ ಮಾಡಕ್ಕಾಗುತ್ತೆ, ದೆನ್ ಏನೇ ಪ್ಯಾಷನ್ ಡ್ರಿವನ್ ಇದ್ರೂ ವರ್ಕ್ ಮಾಡ್ಬೋದು. ನಮ್ಮಲ್ಲಿ ಏನಂದ್ರೆ ಒಂದು ಸರ್ಟನ್ ಲೆವೆಲ್ಗೆ ದುಡ್ಡು ಬೇಕಾಗುತ್ತೆ, ಬಟ್ ಆಫ್ಟರ್ ದಟ್ ಯು ನೀಡ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ಮನಿ. ಯು ನೀಡ್ ಟು ಥಿಂಕ್ ಅಬೌಟ್ ಯುವರ್ ರಿಸರ್ಚ್. ಅಲ್ಲಿ ಮಾಡೋದಕ್ಕೆ ಬಹಳ ಹರ್ಡಲ್ಸ್ ಇದೆ. ಕೆಲವು ಪರ್ಮಿಷನ್ ಸಿಗೋದಕ್ಕೆ 3 years 4 years ಬರುತ್ತೆ, ಅಷ್ಟೊತ್ತಿಗೆ ಏನೂ ಇರೋದಿಲ್ಲ ನಿಮ್ಮ ಕೈಯಲ್ಲಿ. ಆಮೇಲೆ ಫಂಡ್ಸು ಅಷ್ಟೇ. ಫಂಡ್ ಅಗೈನ್ ಐ ವುಡ್ ಸೇ there should be a funding agency at the national level who should just look at the project and give you, rather than questioning you like what is your background. ಈ ಕನ್ಸರ್ವೇಷನ್ಗೆ ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ಬೇಕಾಗೋದಿಲ್ಲ. ಕನ್ಸರ್ವೇಷನ್ಗೆ ಥಾಟ್ಸ್ ಬೇಕು, ಕನ್ಸರ್ವೇಷನ್ಗೆ ಪ್ಯಾಷನ್ ಬೇಕು, ಕನ್ಸರ್ವೇಷನ್ಗೆ ಮಾಡೋಕ್ಕೆ ಮೋಟಿವೇಶನ್ ಬೇಕು. ಅಷ್ಟಿದ್ದವನಿಗೆ ಒಂದು ಫಂಡಿಂಗ್ ಇದೆಯಪ್ಪ, ಒಂದು 5 lakh rupees ಇದೆ, 10 lakh rupees ಇದೆ ಪರ್ ಇಯರ್, ಅದು ನೀನು ಕೊಡ್ತೀನಿ, ನೀನು ಈ ಕೆಲಸ ಮಾಡಿ ಕೊಡ್ಬೇಕು. ಇಂಥ ಥಾಟ್ಸೇ ಇಲ್ಲ. ಇದು ಐ ಅಗ್ರಿ ವಿತ್ ಯು. ವೆಸ್ಟರ್ನ್ ಅಲ್ಲಿ ಇದು ಯಾಕಿದೆ ಅಂತಂದ್ರೆ, ದೇ ಸೆಗ್ರಿಗೇಟ್ ಇನ್ ದಟ್ ಮ್ಯಾನರ್. ದೇ ಪುಟ್ ಎ ಬಾಕ್ಸ್ ಅಂಡ್ ಸೇ ಇದು ಕಾರ್ಪಸ್ ಫಂಡ್ ಇಷ್ಟಕ್ಕೆ ಕೊಡ್ತೀವಿ ನಾವು, ಹಿಂಗಿದೆ, ಇದೊಂದು ಗ್ರೂಪ್ ಮಾಡಿದೀವಿ, ಇದರಲ್ಲಿ ಇಷ್ಟಿಷ್ಟು ಫಂಡ್ ನೀವು ತಗೊಬಹುದು. ಆ ಸ್ಟ್ರಕ್ಚರಿಂಗ್ ಇದೆ. ನಮ್ಮಲ್ಲಿ ಆ ಸ್ಟ್ರಕ್ಚರಿಂಗ್ ಇಲ್ಲ. ನಾವು ಏನ್ ಮಾಡಿದ್ರು ಅದನ್ನ ಕ್ವಶನ್ ಮಾಡೋದೇ ಆಗ್ಬಿಟ್ಟಿದೆ. ಅಂದ್ರೆ ಈಗ ನೀವು ನಾಳೆ ನಾನು ಒಂದು ರಿಸರ್ಚ್ ಮಾಡ್ತೀನಿ ಅಂದ್ರೆ, ಆ ರಿಸರ್ಚ್ ಅನ್ನ ನೋಡೋದಿಲ್ಲ ನಾವು. ಯಾರು ಮಾಡ್ತಾ ಇದ್ದಾರೆ, ಇವನ್ ಯಾರು, ಇವನ್ ಏನ್ ಎಕ್ಸ್ಪೀರಿಯನ್ಸ್ ಇದೆ, ಇವನ್ ಎಜುಕೇಶನ್ ಕ್ವಾಲಿಫಿಕೇಶನ್. ನಾವು ಹಿಂಗ್ ಹೋದಾಗ ಏನಾಗ್ಬಿಡುತ್ತೆ, ನಾವು ಯಾವತ್ತು ಟಾರ್ಗೆಟ್ ರೀಚ್ ಆ ಕ್ವಶನ್ ಅಡ್ರೆಸ್ಸೇ ಮಾಡೋದಿಲ್ಲ. ನಮ್ಮ ಕ್ವಾಲಿಫಿಕೇಶನ್ ಹಿಂದೆ ನಮ್ಮ ಏನ್ ಬ್ಯಾಗೇಜ್ ತಗೊಂಡ್ಬಂದಿದೀವಿ ಅದನ್ನ ನೋಡೋದ್ರಲ್ಲೇ ಟೈಮ್ ಹೋಗಿಬಿಡುತ್ತೆ. ಸೊ ಅಂಥದ್ದೊಂದು ಸಿಸ್ಟಮ್ ಅನ್ನ ಇಫ್ ಯು ಹ್ಯಾವ್, ಅಂಡ್ ದಟ್ ಶುಡ್ ಬಿ told, that should be made aware from their high school time itself, saying guys, you need not have to worry that you have to do BSc and MSc and PhD and then you want to do this. Instead you can do this and you can be on your own. You can deliver these kind of projects, you can earn money in these kind of projects. So ಆ ಟೈಪಿನ ಸಪೋರ್ಟ್ ಬೇಕು, ಎಲ್ಲ ಕಡೆಯಿಂದ ಬೇಕು. It's not just from the parents or not from the family, it also has to be from school, government, as well as in our policy and the education system. ಅಷ್ಟು ಕಡೆಯಿಂದಲೂ ಬೇಕು. ಅಂದ್ರೆ ಒಂಥರ ಡಿಸೆಂಟ್ರಲೈಸೇಷನ್ ಆಗಬೇಕು. ಎಜುಕೇಶನ್ ಏನಿದೆ, ಐ ಥಿಂಕ್ ಲೈಕ್ ದ ಮೋರ್ ಐ ಆಮ್ ಇನ್ ಟು ರಿಸರ್ಚ್, ನಾನೀಗ ಏನ್ ನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಐ ಫೀಲ್ ದಟ್ ನಮ್ ಬೇಸಿಕ್ ಎಜುಕೇಶನ್ ಅಲ್ಲೇ ಎಲ್ಲೋ ಪ್ರಾಬ್ಲಮ್ ಇದೆ. ವಿ ಆರ್ ಜಸ್ಟ್ ಇನ್ ಟು ರೋಟ್ ಲರ್ನಿಂಗ್. ನಮ್ಗೆ ಆ ಕನ್ಸೆಪ್ಟ್ಸ್ ಆರ್ ಲೈಕ್ ಆಸ್ಕಿಂಗ್ ಕ್ವಶನ್ಸ್ ಆಗ್ಲಿ, ಆರ್ ವೈ ವಿ ಆರ್ ಡೂಯಿಂಗ್ ಇಟ್, ಆ ಕ್ಯೂರಿಯಾಸಿಟಿ ಡ್ರಿವನ್ ಅದು ಏನೂ ಇಲ್ಲ. And then if you see, like, so if I have to become a faculty a few years later, even if I want students, I will not have that kind of students. And most of the students will like want to go abroad and do a MS or PhD all matter because the prospects are good. Yeah. Here the problem becomes like new students ನೀವು ತಗೊಂಡ್ರು, you have to like teach them a lot. ಹೇಗೆ ಏನ್ ಮಾಡ್ಬೇಕು ಏನಿಲ್ಲ ಅಂತ. ಯಾಕಂದ್ರೆ the way I'm experiencing right now is the same thing. Students are really good, but ಅವರಿಗೆ formal level teaching illa, like why we should do this or what kind of questions we should ask. It's like more like starting alla, it's like rote learning. Just you are given something, you learn and you pass. I think alinda changes agbeku. You should, if you are really into research na ನೀವು ಇನ್ನೂ ತಗೊಂಡ್ಬರ್ಬೇಕು, ಸೈನ್ಸ್ ನ ಇನ್ನೂ ಇಂಪ್ರೂವ್ ಮಾಡ್ಬೇಕಂದ್ರೆ
the basic level of education, training to students ಗೂ ಅರ್ಥ ಆಗಲ್ಲ. Like even the teachers have to be good, then only the students will be good. So all this is like interconnected, and there has to be some kind of improvement. But given that ecology and evolution ನಮ್ದೇನ್ field ಇದೆ, I think India is still doing good. ಬೇರೆ ಕಡೆಯಲ್ಲಿ if you compare other countries, they were doing good at a certain point of time. Now it has come down. But here India, now the reason I am also there, ನಮ್ funding ಕೊಟ್ಟಿದ್ದಾರೆ, they want people to pursue basic sciences. It's not just like find some antibiotic or find some vaccine, hangilla. Like you also go, like bring out the basic sciences. And ಅಲ್ಲಿ funding ಇನ್ನೂ ಚೆನ್ನಾಗಿದೆ. Like even if students are really interested, it's still a good time to get into research, basic research in India. The problem is the basic level of education. Early changes ಆಗಬೇಕು. If you don't change that and suddenly you expect a MSc student to get into PhD and do some wonders, that's not going to happen. Either the teachers have to be really good in motivating students, or the students themselves have to be motivated and like ask questions, have that kind of concept driven research ಮಾಡಬೇಕು. You have to bring about certain changes over there. This is really a valid point. This is where I also look at the current generation. ಯಾಕಂದ್ರೆ questioning ability ಇದೆಯಲ್ಲ, ಕ್ವೆಶ್ಚನ್ ಕೇಳ್ತಾರೆ ಕೆಲವರು. ಕ್ವೆಶ್ಚನ್ ಕೇಳೋದ್ರಲ್ಲೂ multiple layers are there. Some of the question is just like a quiz question. Like it satisfies your answer in a jiffy. Or how long a frog lives? That's one kind of question. Or what is the weight of the largest frog? What is that when I give an answer, where it takes you forward? So does it quench your thirst at that point in time and then that's it? Or if you ask a question, why a bullfrog changes the color? So there is this difference in asking question. Asking question is good, but what kind of question you are asking, that has to be trained. Our training ಸ್ವಲ್ಪ ಚಾಲೆಂಜ್ ಇದೆ ನಮ್ಮಲ್ಲಿ. ಯಾಕಂದ್ರೆ we are like, first of all, we are not really good in asking questions. Second, in asking question also, you need to ask questions that will make you think deeper into it. It's not necessary that faculty should know everything. Faculty should be able to get back to the student later on, saying that, okay, it's a great question, I'll get back to you. Our type in question ಕೇಳುವಂತ setup ಅಂತ ತರಿಸಬೇಕು. It will definitely improve a lot. ಆಮೇಲೆ ಅದೇ ಅಲ್ವಾ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಮೆಮೊರೈಸೇಷನ್ ಗೆ ಇರೋ ಇಂಪಾರ್ಟೆನ್ಸ್, ಆಮೇಲೆ ಒಬಿಡಿಯನ್ಸ್, ಇಫ್ ಯು ಆರ್ ಒಬಿಡಿಯಂಟ್ ಸ್ಟೂಡೆಂಟ್ ಅದಕ್ಕಿರೋ ಇಂಪಾರ್ಟೆನ್ಸ್, ಅದನ್ನ ನ್ಯಾಚುರಲಿ ಕ್ಯೂರಿಯಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ, ಅಥವಾ ಅಬ್ಸರ್ವೇಷನ್, ಅದು ಸೈನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಲ್ಲ. ಇಟ್ಸ್ ನಾಟ್ ಅಬೌಟ್ reading answers from a book, it's just observing. Even though ನಮಗೆ ಏನು ಇದಿಲ್ಲ ಅಂದ್ರೂ it's a skill to observe. ಆ ತರದ್ದೆಲ್ಲ ಅಂದ್ರೆ ಕಾನ್ಶಿಯಸ್ ಆಗಿ ನಾನ್ ನೋಡಿರೋ ಪ್ರಕಾರ ಇಟ್ಸ್ ಆಲ್ ಡನ್ ಬೈ ಇಂಡಿವಿಜುವಲ್ ಟೀಚರ್ಸ್ ಹೂ ಆರ್ ಪ್ಯಾಷನೇಟ್. ನಾನು ಇದ್ರಲ್ಲಿ ಹೈಸ್ಕೂಲ್ ಅಲ್ಲಿ ಇದ್ದಾಗ ನಮ್ದು ಏನೋ ಒಂದು PVC ಪೈಪ್ ಅಲ್ಲಿ ವಿ ಡಿಡ್ ಎ ಟೆಲಿಸ್ಕೋಪ್. ಅದನ್ನ ಮಾಡ್ಬಿಟ್ಟು ಅದೇನೋ ವೀನಸ್ ಕಾಣುತ್ತೆ ಅನ್ನೋ ಟೈಮ್ ಅಲ್ಲಿ ಹಿ ಟುಕ್ ಮೀ ಔಟ್ಸೈಡ್, ಲೈಕ್ ಸಿಟಿ ಇದ್ರದ್ದು ಲೈಟ್ಸ್ ಎಲ್ಲ ಬಿಟ್ಟು ಯಾವ್ದೋ ಹಳ್ಳಿ ಹತ್ರ ಹೋಗ್ಬಿಟ್ಟು, ಲೈಕ್ ಆಫ್ಟರ್ ಸ್ಕೂಲ್ ಅವರ್ಸ್ ಮಿಡ್ ನೈಟ್ ಅಲ್ಲಿ ಕುತ್ಕೊಂಡು ನೋಡಿ. ಸೊ ಆ ತರದೆಲ್ಲ ದೇರ್ ವಿಲ್ ಬಿ ಟೀಚರ್ಸ್ ಲೈಕ್ ದಟ್, ಪ್ಯಾಷನೇಟ್ ಟೀಚರ್ಸ್. ಬಟ್ ಅದೇ ಅಂತದ್ದು ಇನ್ನು ಜಾಸ್ತಿ. ಮತ್ತೆ ಪೇರೆಂಟ್ಸ್ ಇಂದ ನಮ್ಮ ಮನೆಯಲ್ಲಿ ಕೇರ್ ಮಾಡ್ತಾ ಇರಲಿಲ್ಲ ಆಸ್ ಲಾಂಗ್ ಆಸ್ ಗೋಯಿಂಗ್ ಟು ಸ್ಕೂಲ್. ಇವಾಗ ನೀವು ಇದರಿಂದ ಸಿಲೆಬಸ್ ಹಿಂಗ್ ಹೆಲ್ಪ್ ಆಗುತ್ತೆ, ಒಂದು IIT ಕೋಚಿಂಗಿಗೆ ಪ್ರಾಬ್ಲಮ್ ಆಗುತ್ತೆ, ಇದು ಸ್ಕೋಪ್ ಏನಿದೆ ಇದಕ್ಕೆ, ಈ ತರ ಗೋಲ್ ಓರಿಯೆಂಟೆಡ್ ಆಗೋದ್ರೆ ಪ್ರಾಬ್ಲಮ್ ಆಗುತ್ತೆ. ಇಟ್ಸ್ ಟೋಟ್ಲಿ. ಇದು ಒಂದು ಫನ್ನಿ ಇನ್ಸಿಡೆಂಟ್ ಇದೆ. ನಮ್ಮ ರಿಲೇಟಿವ್ ಒಬ್ರು US ಅಲ್ಲಿ PhD ಮಾಡ್ತಾ ಇದ್ರು. ಅವನು ನಂಗೆ ಹೇಳಿದ್ದು, ಸೊ ಹಿ ವಾಸ್ ಸ್ಟೇಯಿಂಗ್ ವಿತ್ ಇನ್ ಇಂಗ್ಲಿಷ್, ಇಂಗ್ಲೆಂಡ್ ಇಂದ ಬಂದಿರೋ ಒಂದು ಸ್ಟೂಡೆಂಟ್ ಜೊತೆ ಇದ್ದ. ಅವನು ಹೇಳ್ತಾ ಇದ್ದ, ನೋಡು ನಾನು ಅವನ್ಗಿಂತ ಬೇಗ PhD ಮಾಡ್ತೀನಿ, ಆದ್ರೆ ಅವನ್ PhD ಮಾಡ್ತಾ ಇರೋದು ಸೈನ್ಸ್ ನ ಚೇಂಜ್ ಮಾಡಕ್ಕೆ, ಸೈನ್ಸ್ ಇಂದ ವರ್ಲ್ಡ್ ನ ಚೇಂಜ್ ಮಾಡಕ್ಕೆ. ನಾನ್ ಮಾಡ್ತಾ ಇರೋದು ಫ್ಯಾಕಲ್ಟಿ ಪೊಸಿಷನ್ಗೆ. ಡಿಫ್ರೆನ್ಸ್ ಇದೆ. ನನಗ್ ಗೊತ್ತಿಲ್ಲ ಇದು ಹೆಂಗೆ ಈ ಪ್ರಾಬ್ಲಮ್ ಶುರುವಾಗಿದೆ, ಇದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ನನಗ್ ಗೊತ್ತಿಲ್ಲ. ಬೇಕಾದಷ್ಟು ತಲೆ ಬಡ್ಕೊಂಡಿದೀನಿ, ಬಟ್ ನನಗೆ ಇದರ ಆನ್ಸರ್ ಇಲ್ಲ. ನಾನು ವಯರೇ ಹಿಂಗಾಗಿರೋದು. ಇಲ್ಲಿ ನನಗೆ ಅಲ್ಲಿ ಸ್ಕಾಲರ್ಶಿಪ್ ಸಿಕ್ಕಿ ಅಲ್ಲಿ ಅಕಾಡೆಮಿಕ್ ಫ್ಯಾಕಲ್ಟಿ ಕೆಲಸ ಸಿಕ್ಕರು ನಾನು ಹಂಗೆ ಬಿಹೇವ್ ಮಾಡ್ತೀನಿ, ನನ್ ಚೇಂಜ್ ಮಾಡಕ್ ಆಗಲ್ಲ ಅಂತ ಹೇಳಿದ. ಇಟ್ ವಾಸ್ ಆಕ್ಚುಲಿ ಸರ್ಪ್ರೈಸಿಂಗ್. ತುಂಬಾ ಇಂಟೆಲಿಜೆಂಟ್ ಅವನು.
he realizes the problem, but he doesn't know how to fix it. Yeah. So the key thing here is called critical thinking. ನಾವು ಏನೇ ಹೇಳಿದ್ರು, ಯಾವುದೇ ಒಂದು ಹೊಸ ವಿಷಯ ಬಂದ್ರು ಅದನ್ನ ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ಅಲ್ಲಿ ದಟ್ ಈಸ್ ವೇರ್ ಇಟ್ ಬಿಕಮ್ಸ್ ಮೋರ್ ಚಾಲೆಂಜಿಂಗ್ ಅಂಡ್ ದೇ ಸಕ್ಸೀಡ್, ಇಫ್ ಯು ಕಾಲ್ ಇಟ್ ಆಸ್ ಸಕ್ಸಸ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್. ಈವನ್ ವೆನ್ ದೇ ಡೂ PhD, ಇಟ್ ಈಸ್ ನಾಟ್ ಫಾರ್ ದ ನೇಮ್ ಸೇಕ್ ಆಫ್ PhD, ಲೈಕ್ ವಾಟ್ ಯು ಸೆಡ್, ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಗೆ ನನ್ನ ಸ್ಯಾಲರಿ ಹೈಕ್ ಆಗುತ್ತೆ ಅದಕ್ಕೆ PhD ಅಲ್ಲ. ವೆನ್ ಐ ಗೆಟ್ ಇನ್ ಟು PhD, ದಟ್ ಮೀನ್ಸ್ ಐ ಆಮ್ ಮ್ಯಾರಿಡ್ ಟು ಮೈ ಸಬ್ಜೆಕ್ಟ್ ಥ್ರೂ ಔಟ್ ಮೈ ಲೈಫ್. I will be with this subject rest of my life. That's why I wanted to do a PhD. ಆ ಕಾನ್ಸೆಪ್ಟ್ ಇಂದ ಇರುತ್ತೆ. ಮತ್ತೆ ಅಗೈನ್ ದ ಕ್ವೆಶನ್ ಈಸ್ ದಟ್ ಕ್ರಿಟಿಕಲ್ ಥಿಂಕಿಂಗ್. ಇದರಿಂದ ನನ್ನ ಸೈನ್ಸ್ ಹೆಂಗ್ ಇಂಪ್ರೂವ್ ಆಯ್ತು, ನಾನು ಈ ವರ್ಕ್ ಮಾಡಿದ್ರಿಂದ ಏನ್ ಕಾಂಟ್ರಿಬ್ಯೂಟ್ ಮಾಡಿದೆ ಸೈನ್ಸಿಗೆ. ನಮ್ಮಲ್ಲಿ ಏನಂದ್ರೆ ಇದಿಷ್ಟನ್ನ ಕಲ್ತು ಬಿಟ್ರೆ ನನ್ನ ಜಾಬ್ ಪ್ರೊಫೈಲ್ ಹೆಂಗಾಗುತ್ತೆ. ಸೊ ಅಲ್ಲಿ ಐ ಥಿಂಕ್ ಆ ಜಾಗದಲ್ಲಿ ಆ ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದೇನ ತಗೊಂಡ್ಬಂದ್ರೆ we have a really good, like ಬೇರೆ ಫೀಲ್ಡ್ಗಳಿದೆ. ನೀವು IISc ಅಲ್ಲಿ ನಂಬರ್ ಆಫ್ ರಿಸರ್ಚ್ ದಟ್ ಹ್ಯಾಪನ್ಸ್ ಇನ್ IISc, ದ ಕೈಂಡ್ ಆಫ್ ಕ್ವೆಶನ್ಸ್ ದೇ ಹ್ಯಾವ್, ಇಟ್ಸ್ ಫ್ಯಾಬ್ಯುಲಸ್. ಬಟ್ ಅಲ್ಲಿಗೆ ಬರೋರು ಎಷ್ಟು ಜನ ಇಂಡಿಯಾದಲ್ಲಿ? IISc ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ ಇಂಡಿಯಾದಲ್ಲಿ? ಒಂದೇ. ಸೊ ಅದು ಚಾಲೆಂಜ್. ಅಂತ ಇನ್ಸ್ಟಿಟ್ಯೂಷನ್ಸ್ ಒಂದು ಈಗ 10 ಮಾಡಿದ್ದಾರೆ, IIScRs ಅಂತ ಎಲ್ಲ ಮಾಡಿದ್ದಾರೆ. ಅಗೇನ್ ಅದೆಲ್ಲ ಎಲ್ಲಿದೆ? ಎಲ್ಲ ಸ್ಟೇಟಿನ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ. ಒಂದು ಭುವನೇಶ್ವರಲ್ಲಿದೆ, ಮೊಹಾಲಿಯಲ್ಲಿದೆ, ಭೋಪಾಲಲ್ಲಿದೆ. ಇದೆಲ್ಲದು ಎಲ್ಲ ಕೋರ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಇದೆಲ್ಲ ಏನಂದ್ರೆ IISc ಒಂದೇ ಕಡೆಯಲ್ಲಿ ಕಾನ್ಸಂಟ್ರೇಟ್ ಆಗೋದು ಬೇಡ ಅಂತ ಮಾಡಿದ್ದಾರೆ. ಬಟ್ ಅಗೇನ್ ಇಟ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಸೋ ವೆಲ್ ದಟ್ ಪೀಪಲ್ ಹೂ ಆರ್ ಡ್ರಿವನ್ ವಿತ್ ದಿಸ್ ಕ್ರಿಟಿಕಲ್ ಕ್ವೆಶನ್ ಆರ್ ಇನ್ಕ್ವಿಸಿಟಿವ್ನೆಸ್ ಅಂಡ್ ಆಸ್ಕಿಂಗ್ ಪರ್ಟಿನೆಂಟ್ ಕ್ವೆಶನ್, ಅವರಿಗೆಲ್ಲ ಜಾಗ ಸಿಗೋದು ಐ ಡೋಂಟ್ ನೋ ಫಾರ್ ದ ಪಾಪ್ಯುಲೇಷನ್ ದಟ್ ವಿ ಹ್ಯಾವ್. But I think like you don't have to get into IISc to do a brilliant research. Yeah, that's you don't need such kind of institutions. The thing is like there are a lot of colleges, lots of universities, manpower ide India dalli. You can improve those good colleges and universities. Everybody need not go into IISc or ICERs. Correct. If you have a really good, you should give that facility, that kind of freedom, that kind of this thing to the small college also. Correct. Why not have that kind of thinking? Yake IISc ne beku. True. If you do that, then you see the output. Yes, students barbodu. A freedom, a critical thinking, kotre, I think India will really improve a lot. But ade alle illa, like the small school colleges, small universities, I agree. need to change that. You don't have to have an IISc, ICER every place. Correct. It is not needed. Correct. ಆಕ್ಚುಲಿ Hey, Guru. ನನಗೆ ಯುರೋಪಿಯನ್ ಕಲೀಗ್ಸ್ ಇದಾರಲ್ಲ ನನ್ನ ಕಂಪ್ನಿನಲ್ಲಿ, ಅದು ನಾನ್ ಅಬ್ಸರ್ವ್ ಮಾಡಿರೋದು ಏನು ಅಂದ್ರೆ ಇಲ್ಲಿ ದೇ ಹ್ಯಾವ್ ದ ಫ್ರೀಡಮ್ ಟು ಚೂಸ್. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡಿ ಕಂಪ್ಯೂಟರ್ ಸೈನ್ಸ್ ಓದ್ಬಿಟ್ಟು ನಮ್ ಫೀಲ್ಡ್ ಬಂದಿದ್ರೆ ಇಟ್ಸ್ ಲೈಕ್ ನಾವು ನಮ್ ಕಾಲೇಜಲ್ಲಿ ನಮ್ ಇಂಡಿಯಾದಲ್ಲಿ ಎಷ್ಟು ಲಕ್ಷ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರ್ತಾರೆ. ಬಟ್ ನಮಗೆ ಎಷ್ಟು ಗೊತ್ತಿರುತ್ತೆ ಇಂಜಿನಿಯರಿಂಗು ಆಸ್ ಲೈಕ್ ಕಾನ್ಸೆಪ್ಟ್, ಆಮೇಲೆ ನಮ್ದು ಏನ್ ಕ್ಯೂರಿಯಾಸಿಟಿ ಇರುತ್ತೆ, ಮತ್ತೆ ಇಲ್ಲಿ ಆಕ್ಚುಲಿ ಇಂಜಿನಿಯರಿಂಗ್ ಮಾಡಿರೋರಿಗೆ ಇರೋ ಕ್ಯೂರಿಯಾಸಿಟಿ ಅವ್ರದ್ದು ಎಷ್ಟು ವೈಡ್ ಆಗಿರುತ್ತೆ ಅಂದ್ರೆ, ಅವನು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಒಂದ್ ರೋಲ್ ಅಲ್ಲಿ ನಂದ್ ರೋಲ್ ನಾನೇನ್ ಕೆಲಸ ಮಾಡ್ತೀನಿ ಅದೇ ರೋಲ್ ಅಲ್ಲಿ ಅವನು ಮಾಡ್ತಿರ್ತಾನೆ. ಬಟ್ ಹಿ ನೋಸ್ ಮಚ್ ಮೋರ್. ಅವನು ಎಲೆಕ್ಟ್ರಾನಿಕ್ಸ್ ಗೊತ್ತಿರುತ್ತೆ, ಅವನ ಅದೊಂದು ರಾಸ್ಬೆರಿ ಪೈ ಅಂತ ಬರುತ್ತೆ, ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್, ಅದನ್ನ ಇಟ್ಕೊಂಡು ಮನೆಯಲ್ಲಿ ಏನೇನೋ ಪ್ರಾಜೆಕ್ಟ್ಸ್ ಮಾಡ್ತಿರ್ತಾನೆ. ಸೊ ಹೆಂಗಾಗುತ್ತೆ ಅಂದ್ರೆ ನಮ್ಮಲ್ಲಿ ಇಟ್ಸ್ ಲೈಕ್ ಯು ಹ್ಯಾವ್ ಟು ಗೆಟ್ ಟು ದಿಸ್ ಪ್ರೊಫೆಷನ್ ಬಿಕಾಸ್ ಇಟ್ ಪೇಸ್. ಹಂಗಾಗಿ ವೆದರ್ ಯು ಆರ್ ಇಂಟ್ರೆಸ್ಟೆಡ್ ಆರ್ ನಾಟ್, ಯು ಹ್ಯಾವ್ ಟು ಟೇಕ್ ದಟ್ ಅಪ್ರೋಚ್. ಅನ್ನಂಗೆ ಇಲ್ಲಿ ಎಷ್ಟು ಚಾಯ್ಸ್ ಇದೆ ಇವಾಗ. ತುಂಬಾ ಜನ ಇಲ್ಲ, ಅಟ್ಲೀಸ್ಟ್ ಸ್ಕ್ಯಾಂಡಿನೇವಿಯಾದಲ್ಲಿ, ಸ್ವೀಡನ್, ನಾರ್ವೆನಲ್ಲಿ ತುಂಬಾ ಜನ ಗ್ರಾಜುಯೇಟ್ಸ್ ದೇ ಓಪನ್ ಅಪ್ ರೆಸ್ಟೋರೆಂಟ್ಸ್. ಅವರಿಗೆ ಆಕ್ಚುಲಿ ಅದ್ ಮಾಡ್ಬೇಕು ಅಂತಿರುತ್ತೆ, ಅವರು ಒಂದು ರೆಸ್ಟೋರೆಂಟ್ಸ್ ರನ್ ಮಾಡ್ಬೇಕು, ಕೆಫೆ ರನ್ ಮಾಡ್ಬೇಕು ಅಂತ. ಸೊ ಅಲ್ಲಿ ಅವ್ರ ಜೊತೆ ಮಾತಾಡಿದ್ರೆ, ಲೈಕ್ ಜಸ್ಟ್ ಗೋ ಟು ಎ ಕೆಫೆ, ಅವರು ಸರ್ವ್ ಮಾಡೋರು ಇರ್ತಾರಲ್ಲ ಅವ್ರ ಜೊತೆ ಮಾತಾಡಿದ್ರೆ ಲೈಕ್ ದೇ ವುಡ್ ಹ್ಯಾವ್ ಏನೋ ಮಾಸ್ಟರ್ಸ್ ಇರುತ್ತೆ ಅವರಿಗೆ ಯಾವ್ದೋ ಸಬ್ಜೆಕ್ಟ್ ಅಲ್ಲಿ, ಫಿಲಾಸಫಿ ಓದ್ಕೊಂಡಿರ್ತಾರೆ. ಬಟ್ ದೇ ಡೂ ದಟ್. ಅವರಿಗೆ ಅದೊಂಥರ ಈಗಾಲಿಟೇರಿಯನ್ ಸೊಸೈಟಿ ಅನ್ನೋದು ನಾನು ಈ ತರ ಅರ್ಥ ಮಾಡ್ಕೊಂಡಿದ್ದೀನಿ. ಹೆಂಗೆ ಎನಿಥಿಂಗ್ ಯು ವಾಂಟ್ ಟು ಡೂ, ಯು ಹ್ಯಾವ್ ಫ್ರೀಡಮ್ ಟು ಡೂ ಇಟ್ ಅನ್ನೋಂಗೆ. ಸೊ ಎವ್ರಿಬಡಿ ಕ್ಯಾನ್ ಸರ್ವೈವ್ ಡೂಯಿಂಗ್ ವಾಟ್ ದೇ ಲೈಕ್. ಅದು ಐ ಜಸ್ಟ್ ಹೋಪ್ ಸಮ್ ಡೇ ನಮ್ ಇಂಡಿಯಾದಲ್ಲೂ ಆತರ ಬರುತ್ತೆ. ಇಟ್ಸ್ ನಾಟ್ ಜಸ್ಟ್ ದಟ್ ಯು ವಾಂಟ್ ಟು ಪುಷ್ ಪೀಪಲ್ ಟು ಸರ್ಟನ್ ಥಿಂಗ್ಸ್. ಅವ್ರಿಗಿರೋ ಹರ್ಡಲ್ಸ್ ನ ತೆಗಿಬೇಕು. ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಟು ಡೂ ಸಮಥಿಂಗ್, ಯು ಶುಡ್ ರಿಮೂವ್ ದ ಹರ್ಡಲ್ಸ್ ಫ್ರಮ್ ದೆಮ್. It actually is it is a very curious question. I don't know ಏನು ಹೆಂಗೆ ಅಂತ. ಯಾಕಂದ್ರೆ ಈ ಅಂಬಾನಿ ಮಗನು
ಬೋರ್ಡ್ ಆಫ್ ಡೈರೆಕ್ಟರ್ ಸೇರ್ಕೋಬೇಕು, ಅವನು ಅವ್ರ ಅಪ್ಪನ್ ಕಂಪ್ನಿ ನಡೆಸ್ಬೇಕು. ಬಟ್ ಅವ್ನ್ ಯಾರಪ್ಪ ಅವನು ಹ್ಯಾಥ್ವೇ, ಹೂಸ್ ದಟ್ ಗಾಯ್? ಬರ್ಕ್ಷೈರ್ ಹ್ಯಾಥ್ವೇ. ಬರ್ಕ್ಷೈರ್ ಹ್ಯಾಥ್ವೇ. ವಾರನ್ ಬಫೆ. ವಾರನ್ ಬಫೆ ಟೋಲ್ಡ್ ಹಿಸ್ ಸನ್, ಗುರು ಇಷ್ಟ್ ಕಾಸು ಕೊಡ್ತೀನಿ, ನೀನ್ ಏನ್ ಬೇಕೋ ಮಾಡು ಅಂತ. ಅವನು ಹಣ ಇಷ್ಟ್ ಕಾಸು ಇಸ್ಕೊಂತೀನಿ, ನಾನು ನಂದು ಮ್ಯೂಸಿಕ್ ಮಾಡ್ತೀನಿ, ಆಲ್ಬಮ್ ಮಾಡ್ತೀನಿ ಅಂತ ಹೇಳ್ದ. ಅಷ್ಟ್ ಕೊಟ್ಟ ಇವನ್ ಬಿಟ್ಟ. ಅಂದ್ರೆ ಐ ಮೀನ್ ಮೋಸ್ಟ್ಲಿ ಇಟ್ ಈಸ್ ಮೋರ್ ಲೈಕ್ ಪೆಟರ್ನಲ್ ಅಂಡ್ ಆ ತರದ್ದೇನೋ ಇನ್ಸ್ಟಿಂಕ್ಟ್ ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ವಿತ್ ಏಷಿಯನ್ಸ್ ಅಂಡ್ ಲಾರ್ಜ್ಲಿ. ಯು ಆರ್ ಕಂಪೇರಿಂಗ್ ರಾಂಗ್ ಡೆಮೋಗ್ರಾಫಿಕ್ಸ್. ಗುಜರಾತಿ ಬಿಸ್ನೆಸ್ ಮ್ಯಾನ್ಗಳನ್ನ ಯು ಕೆನಾಟ್ ಇವನ್ ಕಂಪೇರ್. ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಮಕ್ಕಳು ಯಾರು ಇನ್ಫೋಸಿಸ್ ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ಗುಜ್ಜು ಬಿಸ್ನೆಸ್ ಇವ್ರ ಜೊತೆ ಕಂಪೇರ್ ಮಾಡಕ್ಕೆ ಆಗಲ್ಲ ಬಿಡಿ. ಅವ್ರಿಗೆ ಫ್ಯಾಮಿಲಿ ಇಲ್ಲ ಅಂದ್ರೆ ದೇರ್ ಇಸ್ ನೋ ಬಿಸ್ನೆಸ್. ನೀವು 3 ಜನನು ಇಂಟೆಲಿಜೆಂಟ್ ಪೀಪಲ್ ಇದೀರಿ. ಕನ್ನಡದಲ್ಲಿ ಕ್ಲೀನ್ ಆಗಿ ಕ್ರಿಟಿಕಲ್ ಥಿಂಕಿಂಗ್ ಅನ್ನೋದನ್ನ ಒಂದು ಎಕ್ಸಾಂಪಲ್ ಜೊತೆ ಕೊಡಿ. 5 ಮಾರ್ಕ್ಸ್ಗೆ ಆನ್ಸರ್ ಇದು. ಓಕೆ, ವಿ ಶಲ್ ಸ್ಟಾರ್ಟ್. ಲೇಡೀಸ್ ಫಸ್ಟ್. ಅಯ್ಯೋ ನಂಗೆ ಗೊತ್ತಿಲ್ಲ. ಹೇಳಿ ಪ್ಲೀಸ್. I don't No, know. it need not be in Kannada. It need not be in Kannada. Need not be in Kannada. ನವೆಂಬರ್ ಇದೆ ಅಂತ ಆಟ ಆಡ್ತಿದ್ಯಾ ಸುಪ್ರೀತ್? ಇರ್ಲಿ. Very difficult to say. ಸೊ ಕ್ರಿಟಿಕಲ್ ಥಿಂಕಿಂಗ್ ಅಂತಂದ್ರೆ ನಾನು ಒಂದ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ. ಈಗ ಹನಿಬಿ ವಯಸ್ಸೆಷ್ಟು ಅಥವಾ ಕಪ್ಪೆ ವಯಸ್ಸೆಷ್ಟು ಅಥವಾ ಕಪ್ಪೆ ತೂಕ ಎಷ್ಟು ಅಂತ ಹೇಳಿ. ಇದರಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನ್ ಕಾಣಿಸುತ್ತೆ? ಇದ್ರಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕಾಣಲ್ಲ. ಇದ್ರಲ್ಲಿ ಥಿಂಕಿಂಗ್ ಕಾಣುತ್ತೆ, ಬಟ್ ಇಟ್ಸ್ ನಾಟ್ ಕ್ರಿಟಿಕಲ್. ಕ್ರಿಟಿಕಲ್ ಅಂದ್ರೆ ಏನು? ವಾಟ್ ಈಸ್ ನಾಟ್ ದೇರ್ ಎಟ್ ಸೂಪರ್ಫಿಷಿಯಲ್ ಲೆವೆಲ್. ನಿಮಗೆ ಏನು ಕಾಣಿಸ್ತಾ ಇದೆ ಅದನ್ನ ಮಾತ್ರ ಫೋಕಸ್ ಮಾಡದೆ ಅದರ ಹಿಂಭಾಗದ ಬಗ್ಗೆ ಯೋಚನೆ ಮಾಡೋದು, ಅದಕ್ಕೆ ಕ್ರಿಟಿಕಲ್ ಥಿಂಕಿಂಗ್ ಅಂತೀವಿ. ಫಾರ್ ಎಕ್ಸಾಂಪಲ್, ಕಪ್ಪೆ 1 kg ಇದೆ ಅಂತಾನೆ ಇಟ್ಕೊಳ್ಳೋಣ, ಅಥವಾ ಕಪ್ಪೆ ಎಷ್ಟೋ ವಯಸ್ಸು ಬದುಕುತ್ತೆ, 50 ವಯಸ್ಸು ಬದುಕುತ್ತೆ ಅಂತ ಹೇಳಿ. ಆ ಕ್ವೆಶ್ಚನ್ ಇಂದ ನೆಕ್ಸ್ಟ್ ಏನ್ ಲೀಡ್ ಆಗ್ಬೇಕಂದ್ರೆ, ಆ ಕಪ್ಪೆ ಅಷ್ಟು ವರ್ಷ ಯಾಕೆ ಬದುಕುತ್ತೆ, ಅದು ಏನ್ ತಿಂದಿದ್ದಕ್ಕೆ ಹಿಂಗ್ ಬದುಕುತ್ತೆ, ಅದು ಎಲ್ಲಿದ್ದಕ್ಕೆ ಹಿಂಗ್ ಬದುಕುತ್ತೆ, ಅದೇ ಕಪ್ಪೆ ಹಿಂಗ್ ಬದುಕುತ್ತಾ, ಬೇರೆ ಕಪ್ಪೆ ಯಾವುದು ಬದುಕಲ್ವಾ, ಅಥವಾ ಕಪ್ಪೆಯಲ್ಲಿ ಯಾವ ಅನುವಂಶೀಯ ಗುಣ ಇದೆ ಅದಕ್ಕಾಗಿ ಇದು ಹಿಂಗ್ ಬದುಕುತ್ತೆ. ಈ ಟೈಪ್ ಥಿಂಕ್ ಮಾಡ್ತೀವಲ್ಲ, ಯಾವ್ದು ಆಬ್ವಿಯಸ್ ಕಾಣಿಸ್ತಾ ಇದೆ ಅದರ ಹಿಂದ್ಗಡೆ ಲೇಯರ್ಸ್ ಇಟ್ಕೊಂಡು ಥಿಂಕ್ ಮಾಡ್ತೀವಲ್ಲ, ಅದಕ್ಕೆ ನಾನು ಕ್ರಿಟಿಕಲ್ ಥಿಂಕಿಂಗ್ ಅಂತೀನಿ. ವಿಚ್ ಈಸ್ ನಾಟ್ ಬಯಾಸ್ಡ್, ವಿಚ್ ಈಸ್ ನಾಟ್ ಬೇಸ್ಡ್ ಆನ್ ಯುವರ್ ಇನ್ಫಾರ್ಮ್ಡ್ ಐಡಿಯಾಸ್. ಲೈಕ್, ನನಗೆ ಗೊತ್ತು, ನಮ್ಮ ಅಜ್ಜ ಹೇಳ್ತಾ ಇದ್ರು ಕಪ್ಪೆಗಳೆಲ್ಲ 150 ವರ್ಷ ಬದುಕುತ್ತೆ ಅಂತೆ, ಅದಕ್ಕೆ ಕಪ್ಪೆಗಳು 150 ವರ್ಷ ಬದುಕುತ್ತೆ. ದಟ್ ಈಸ್ ನಾಟ್ ಕ್ರಿಟಿಕಲ್ ಥಿಂಕಿಂಗ್. ಕ್ರಿಟಿಕಲ್ ಥಿಂಕಿಂಗ್ ಅಲ್ಲೂ ಬರ್ಬೋದು. ಹೆಂಗೆ ಅಂದ್ರೆ, ನಮ್ಮ ಅಜ್ಜ ಹೇಳ್ತಾ ಇದ್ರು ಅದು ಸತ್ಯನಾ, ಅದು ಕ್ರಿಟಿಕಲ್ ಥಿಂಕಿಂಗ್. ನೀವು ಕ್ವೆಶ್ಚನ್ ಮಾಡ್ತಿರಲ್ಲ, ಒಂದನ್ನ ನೀವು ಒಪ್ಕೊಳ್ತೀರ ಒಂದ್ ಕಡೆಯಲ್ಲಿ, ಬಟ್ ಅದನ್ನ ಯು ಆಲ್ಸೋ ಟ್ರೈ ಟು ಕ್ರಾಸ್ ಕ್ವೆಶ್ಚನ್ ಅಂಡ್ ವೆರಿಫೈ. ದಟ್ ಈಸ್ ವಾಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್ ಫಾರ್ ಮಿ. ಕನ್ನಡದಲ್ಲಿ ಇದಕ್ಕೆ ಪದ ಹುಡುಕಿ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಇವತ್ತಲ್ದಿರೋ ಇನ್ನೊಂದಿನ ಹೇಳ್ತೀನಿ, ಬಟ್ ಇವತ್ತು ಇಲ್ಲ. ಐ ಥಿಂಕ್ ಯು ಗಾಟ್ ಯುವರ್ 5 ಮಾರ್ಕ್ಸ್ ಔಟ್ ಆಫ್ ಔಟ್. ಮೇಡಮ್, ನಿಮಗೆ 0 ಕೊಡೋದಾ 5 ಕೊಡೋದಾ ಹೇಳಿ ನೀವು ಒಂದು. But like what he taught is like when you are reading certain papers and you like, ನಮ್ಗೆ ಹಾಗೆ ಇದೆ, like when you read certain, ಯಾರೋ ಏನೋ ಕೆಲಸ ಮಾಡಿದ್ದಾರೆ, you read that paper, so you just don't buy their results easily. You try to question why did they do that, how did they do that, find a loophole, find a gap. You see that. If you can see that, then that is your critical thinking, and then work on it. ಹಾಗೆ ಕರೆಕ್ಟ್. ಇಟ್ಸ್ ನಾಟ್ ಅ ಸ್ಟ್ರೇಟ್. ಯಾರೋ ಒಬ್ರು ಏನ್ ಮಾಡಿ, ಸೊ ಎಕ್ಸಾಂಪಲ್, ಈಗ ನಾನು ಏನ್ ಟೋಡಲ್ ಕೆಲಸ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಲೈಕ್ ಕಾಮನ್ ಟೋಡ್ ಅಂತಾರೆ ಇದಕ್ಕೆ. ಎಲ್ಲಾ ಕಡೆ ಸಿಗುತ್ತೆ, ಬೆಂಗಳೂರಲ್ಲಿ ಸುತ್ತಮುತ್ತ ತುಂಬಾ ಸಿಗುತ್ತೆ. ಇಫ್ ಐ ಸಿ ದ ಲಿಟ್ರೇಚರ್, ಯಾರು ಏನು ಕೆಲಸ ಮಾಡಿಲ್ಲ, ಜಸ್ಟ್ ಎವ್ರಿಬಡಿ ನೋಸ್ ದಟ್ ಕಾಮನ್ ಟೋಡಿಗೆ ಒಂದು ಪ್ಯಾರೋಟಿಡ್ ಗ್ಲ್ಯಾಂಡ್ ಇದೆ, ಅದರಲ್ಲಿ ಟಾಕ್ಸಿನ್ ಇದೆ ಅಂತ. ಬಟ್ ದೆನ್ ಟಿಲ್ ನೌ ನೋಬಡಿ ಹ್ಯಾಸ್ ಲುಕ್ಡ್ ಇನ್ ಟು ಇಟ್. ಇಂಡಿಯನ್ ಟೋಡಲ್ಲಿ ಏನಾಗ್ತಾ ಇದೆ, ವೈ ಡು ದಟ್ ಹ್ಯಾವ್ ದ ಟಾಕ್ಸಿನ್, ಏನ್ ಮಾಡುತ್ತೆ, ಅದ್ರ ಏನ್ ಉಪಯೋಗ. ಸೊ ದೀಸ್ ಕೈಂಡ್ ಆಫ್ ಕ್ವಶನ್ಸ್, ಲೈಕ್ ವೆನ್ ಯು ಕಮ್ ಟು ಸರ್ಟನ್ ಥಿಂಗ್ಸ್, ask a question, see if there are gaps, or if someone has done it, then you have to prove them wrong. Type of, when you have that kind of thing, I think that is called as critical thinking. You are coming to certain, just don't buy the argument, just don't buy it on face value. Like, I did 20 years of research ಅಂತ ಹೇಳಿಗೆ, yes ನೀವು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ, ನನಗೆ ಅದಕ್ಕೆ ಅಲ್ಲೇ ಪ್ರಾಬ್ಲಮ್. ನಾನು ಎಕ್ಸ್ಪರ್ಟ್ ಅಲ್ಲ, ಐ ಜಸ್ಟ್ ವಾಂಟ್ ಟು ಬಿ ಎ ರಿಸರ್ಚರ್. ಯಾಕೆಂದ್ರೆ ಆ ಬ್ರ್ಯಾಂಡ್ ಕೊಟ್ಬಿಟ್ರೆ ನನ್ನ ವರ್ಕ್ ಹೋಗಿಬಿಡುತ್ತೆ ಅಲ್ಲಿ. ಸೊ ನಾನು ಅಷ್ಟೇ ಒಪ್ಪೋದಿಲ್ಲ. ನಾನು ಮಾಡಿದ್ದನ್ನ ಐ ಆಮ್ ಓಪನ್ ಫಾರ್ ಕ್ರಿಟಿಕಲ್ ವ್ಯೂ. ಕ್ರಿಟಿಕಲ್
thinking also allows you to have critique on your work. Constructive criticism ಅಂತೀವಿ. ನಿಮ್ಮ ವರ್ಕ್ ಅಲ್ಲಿ ಈ ಪ್ರಾಬ್ಲಮ್ ಇತ್ತು, ಅದನ್ನ ಹೆಂಗ್ ಸಾಲ್ವ್ ಮಾಡಿದ್ರಿ ಅಂತ ಕೇಳಿದಾಗ ನಾನು ಐ ಶುಡ್ ಬಿ ಏಬಲ್ ಟು ರೆಸ್ಪಾಂಡ್ ಟು ಇಟ್, ಆರ್ ಐ ಶುಡ್ ಬಿ ಏಬಲ್ ಟು ಸೇ ನೋ, ಐ ಡಿಡ್ಂಟ್ ಲುಕ್ ಇನ್ ಟು ಇಟ್. ಸೊ ಆ ಟೈಪ್ ಇಟ್ಸ್ ಅ ವೆರಿ ಡೀಪರ್ ಮೀನಿಂಗ್ ಇದೆ. ನನಗೆ ಇಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀನಿ. ಥ್ಯಾಂಕ್ಸ್, ದಟ್ಸ್ ನೈಸ್. ಸುಪ್ರೀತ್, ಲಾಸ್ಟ್ ಶಾಟ್. ಅಯ್ಯಮ್ಮ, ಏನಿದ್ರು ಬ್ಯಾಟಲ್ ಗ್ರೌಂಡ್ ಅನ್ಕೊಂಡಿದ್ರ ಲಾಸ್ಟ್ ಶಾಟ್ ಅಂತ? ಇಲ್ಲ, ಅಂದ್ರೆ ಇದು ತುಂಬಾ ಮುಖ್ಯವಾದ ಒಂದು ಪ್ರಶ್ನೆ, ಹಾಗಾಗಿ ಇದ್ರ ಬಗ್ಗೆ ಪರಾಮರ್ಶಿಸುವುದು ಒಳ್ಳೇದು ಜನಕ್ಕಾಗಿ. ಅದೇ, ಅದು ತುಂಬಾ ವೈಡ್ ಆಗಿ ಯೂಸ್ ಮಾಡ್ತೀವಿ ನಾವ್ ಎಲ್ಲದಕ್ಕೂ. ಸಿಟಿಸನ್ಸ್ ಕ್ರಿಟಿಕಲ್ ಥಿಂಕಿಂಗ್ ಇರ್ಬೇಕು, ಸೆಲ್ಫ್ ಇದಿರ್ಬೇಕು ಅಂತೆಲ್ಲ. ಬಟ್ ನಾನ್ ಅರ್ಥ ಮಾಡ್ಕೊಂಡಿರೋದು ಇಟ್ಸ್ ಎ ಟೂಲ್. ಅಂದ್ರೆ ಇವಾಗ ಲಾಜಿಕ್ ಹೆಂಗೆ ಒಂದು ಟೂಲ್ ಅಲ್ವಾ, ನಿಮ್ದು ಲಾಜಿಕ್ ನಮಗೆ ನ್ಯಾಚುರಲ್ ಆಗಿ ಬರಲ್ಲ, ಮ್ಯಾಥಮೆಟಿಕ್ಸ್ ನ್ಯಾಚುರಲ್ ಆಗಿ ಬರಲ್ಲ. ವಿ ಲರ್ನ್ ಟು ಥಿಂಕ್ ದಟ್ ವೇ. ಸೊ ಹಂಗೆ ಕ್ರಿಟಿಕಲ್ ಥಿಂಕಿಂಗ್ ಇಸ್ ಅ ವೇ ಆಫ್ ಥಿಂಕಿಂಗ್. ಅದು ಮಲ್ಟಿಪಲ್ ಎಲಿಮೆಂಟ್ಸ್ ಇದೆ. ಇವ್ರು ಹೇಳ್ದಾಗೆ, ಗುರು ಹೇಳ್ದಾಗೆ, ಇವಾಗ ನಿಮ್ ಬುಕ್ ಅಲ್ಲಿ ಇದೆ ಹಂಗಾಗಿ ಇದು ಕರೆಕ್ಟು, ಅಥವಾ ನಿಮ್ಮ ಟೀಚರ್ ಹೇಳಿದ್ರು ಹಂಗಾಗಿ ಇದು ಕರೆಕ್ಟು, ಇಲ್ಲ ವೇದದಲ್ಲಿದೆ ಇನ್ನು ನೀವು ವೈಡರ್ ಸೊಸೈಟಿಗೆ ತಗೊಂಡ್ರೆ, ಸೊ ಅಥವಾ ನಮ್ ಟ್ರೆಡಿಷನ್ ಅಲ್ಲಿ ಹಿಂಗ್ ಬಂದಿತ್ತು ಅನ್ನೋದಕ್ಕೋಸ್ಕರ ನಿಜ ಅಂತ ಹೇಳೋದಕ್ಕೂ, ಅಥವಾ ಲೆಟ್ಸ್ ಕನ್ಸಿಡರ್ ಅದು ಇರ್ಬೋದು, ಬಟ್ ಯಾಕೆ ಅಂತ ಅರ್ಥ ಮಾಡ್ಕೊಳೋದಕ್ಕೆ. ಸೊ ಇವಾಗ ಅದು ದಟ್ ವಿಲ್ ಗಿವ್ ಯು ಸಮ್ ಎಕ್ಸ್ಟ್ರಾ ಟೂಲ್ಸ್ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂದ್ರೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅದರ್ಸ್ ಎಕ್ಸ್ಪರ್ಟೀಸ್. ನಮ್ದು ಕನ್ಫರ್ಮೇಶನ್ ಬಯಾಸ್ ಇರುತ್ತೆ. ಇವಾಗ ನಾನು ಇಷ್ಟು ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡಿದೀನಿ, ಸೊ ಹಂಗಾಗಿ ನಂದು ಇನ್ಸ್ಟಿಂಕ್ಟ್ಸ್ ಕರೆಕ್ಟ್ ಇರುತ್ತೆ, ಅಥವಾ ನಾನು ಅನ್ಕೊಂಡಿರೋದು ಕರೆಕ್ಟ್ ಇರುತ್ತೆ. ಸೊ ಅದನ್ನು ಕ್ವಶನ್ ಮಾಡ್ಕೋಬೇಕಲ್ಲ. ಸೊ ಯು ಹ್ಯಾವ್ ಟು ಕ್ವಶನ್ ಯುವರ್ ಓನ್ ಈಗೋ ಆಲ್ಸೋ. ಅದು ಅಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಬರುತ್ತೆ. ನಾವು ನಮ್ದು ಆಕ್ಚುಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲೂ ಇದು ತುಂಬಾ ನೋಡ್ತೀವಿ ನಾವು. ಏನು ಎಕ್ಸ್ಪರ್ಟ್ ಇದ್ದವ್ರು, ಡಿಸೈನ್ ಮಾಡಿದವರು, ಅವರೆಲ್ಲ ಬಿಕಾಸ್ ಸಂಬಡಿ ಸೆಡ್ ಇಟ್ ಮೇ ವರ್ಕ್ ಅಥವಾ ಇಟ್ ಮೇ ನಾಟ್ ವರ್ಕ್ ಅಂತ, ಅದಕ್ಕೂ ಫಸ್ಟ್ ಪ್ರಿನ್ಸಿಪಲ್ ಥಿಂಕಿಂಗ್ ಅಂತ ಇದೆ. ಅಂದ್ರೆ ಅದನ್ನ ಎಲ್ಲಾರು ಮಾಡ್ಬೋದು ಅಂತ. ಇಟ್ ನೀಡ್ ನಾಟ್ ಬಿ ಸಿಇಒ ಆಫ್ ಎ ಕಂಪನಿ ಸೇಸ್ ವಿ ವಿಲ್ ಬಿ ಡೂಯಿಂಗ್ ದಿಸ್, ಇದು ಸ್ಟ್ರಾಟಜಿ ಅಂದ್ರೆ ಅದು you should not accept just because it is coming from CEO. You can ask them ಯಾವ logical path ಇಂದ you have arrived at this conclusion. Correct. So ಆ ತರ ಯೋಚನೆ ಮಾಡಿದ್ರೆ ಏನು ಬೆನಿಫಿಟ್ ಅಂದ್ರೆ, you empower everybody. ಯಾಕಂದ್ರೆ ಇದರಲ್ಲಿ ಒಬ್ಬ, ಇವಾಗ you can have one PhD but you cannot make everybody think that way ಅಲ್ವಾ. ಸೊ ಈ ತರ ಇದ್ದಾಗ ಏನಾಗುತ್ತೆ, it empowers everyone to come up ಅವ್ರದ್ದು ಕಾಂಟ್ರಿಬ್ಯೂಷನ್ ನ ಕೊಡೋದಕ್ಕೆ. So that is my thinking. Yeah, true. Even art and design ನಲ್ಲೂ ನಾವು ಅದನ್ನೇ ಹೇಳೋದು. So you don't just fall in love with one product that you have done and saying that, oh, ನಾನು ನಿನ್ನೆ ರಾತ್ರಿ ಕನ್ಸಲ್ ಬಂದ್ಬಿಟ್ಟು ಇದನ್ನ ಮಾಡಿಬಿಟ್ಟೆ, this should be the best thing ಅಂತ ಹೇಳಿ. ವ್ಯೂ ಇಟ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಈಗ ಇದೇ ಪ್ರಾಡಕ್ಟ್ ಅನ್ನ ನೀವು ಇನ್ಯಾರಿಗೋ ಕೊಡ್ತೀರಾ, ಅವನಿಗೆ ಸಮ್ ಡಿಸಬಿಲಿಟಿ ಇತ್ತು, ವೆದರ್ ಹಿ ವಿಲ್ ಆಲ್ಸೋ ಬಿ ಏಬಲ್ ಟು ಅಕ್ಸೆಪ್ಟ್ ದಿಸ್. ಅವನ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಇದರಲ್ಲಿ, just because you love a subject, it doesn't mean that it is the greatest subject. So take the view from different people and try to see it in all those lenses. That's a challenge. But ಅದು ಬಹಳ ಕಷ್ಟ, ಅದನ್ನ ಅಕ್ಸೆಪ್ಟ್ ಮಾಡೋದು ಕಷ್ಟ. ಯಾಕಂದ್ರೆ as you rightly pointed, lot of the time my ego comes in between. How can you question my 20 years? What is that? ನೀವು ನೆನ್ನೆ ಮೊನ್ನೆ ಇದ್ದವ್ರು ನಮ್ಗೆ 20 ವರ್ಷದವ್ರಿಗೆ ಕೇಳ್ತಾರೆ, ಹಿಂಗಾಗಿ ಬಿಡುತ್ತೆ. ಸೊ ಅದು ಆ ಡಿಸ್ಟೆನ್ಸ್ ಮಾಡ್ಕೊಳ್ಳೋದು, ಐ ಡೋಂಟ್ ನೋ, ಲೈಕ್ ಇಟ್ probably ಅದೇ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಾರು ಹೇಳ್ತಾರಲ್ಲ ಕ್ರಿಟಿಕಲ್ ಥಿಂಕಿಂಗ್ ಮಾಡಿ ನಾನು ಹೇಳ್ದಂಗೆ ಅಂತ. Okay, I think we will, I mean, I'm sorry, we've completely loved talking to you, so we've not used the critical aspect of time, so we will just continue for another 10 minutes. So is that okay with you? Yeah, perfect. Great. Hey, so my son wakes up in the middle. He might also, my son is sleeping, that's why it is good. The moment he wakes up, that's the end. That's okay. We will also have him, Mari Parisara Premi. Okay, so what, I mean, Betta, Gudda, Vela, Bayankara, it seems very exciting to think about. Ondersali hogake ಚೆನ್ನಾಗಿರುತ್ತೆ, but at some point in time, have you felt frustrated and you've looked at a Chickpete traffic jam or a Silk Board traffic jam with a lot of
ವಿಶ್. No, on a serious note, is there something that irritates you about the forest that you say, boss, ಯಾಕಾದ್ರೂ ಹಿಂಗ್ ಮಾಡದ್ನೋ? She may have a couple of occasions, but again, that's part of it. Like, there are leeches and all. As long as I get my samples, ನಂದು ಏನ್ ಕೆಲಸ ಇತ್ತು ಅದಾದ್ರೆ I have no problem with leeches or ಏನು ಪ್ರಾಬ್ಲಮ್ ಇಲ್ಲ. ವೈಲ್ಡ್ ಅನಿಮಲ್ ಸ್ವಲ್ಪ ಹೆದರಿಕೆ ಆಗುತ್ತೆ, ಎಸ್ಪೆಷಲಿ ಇಫ್ ಇಟ್ಸ್ ಅ ಲೆಪರ್ಡ್ ಆರ್ ಟೈಗರ್, ಅನ್ಪ್ರೆಡಿಕ್ಟೇಬಲ್. ಸೊ ನಾವೆಲ್ಲಿ ಹೋಗ್ತೀವಿ, ಎಲಿಫೆಂಟ್ ಸದ್ಯಕ್ಕಂತೂ ನಂಗೆ ಸಿಕ್ಕಿಲ್ಲ, ಬಟ್ ದೇರ್ ಆರ್ ಚಾನ್ಸಸ್ ಆಫ್ ಲೆಪರ್ಡ್ಸ್ ಅಂಡ್ ಟೈಗರ್ಸ್ ಅಂಡ್ ನನಗದ್ ಸ್ವಲ್ಪ ಹೆದರಿಕೆ ಆಗುತ್ತೆ, ಅಪ್ಪ ಇಲ್ಲಿಂದ ಬಂದ್ರೆ ಏನಾದ್ರು ಮಾಡಿದ್ರೆ ಅಂತ. ಲೀಚಸ್ ಇಟ್ಸ್ ಓಕೆ, ನೌ ಐ ಹ್ಯಾವ್ ಪೀಸ್ ವಿತ್ ಇಟ್, ಲೈಕ್ ಐ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ಇಟ್ ರೈಟ್ ನೌ. ಬಟ್ ನಂದು ಹೋಗಿದ ಕೆಲಸ ಆಗದೆ ಇದ್ರೆ, ಐ ಹ್ಯಾವ್ ಕಮ್ ಆಲ್ ದ ವೇ, ಇಷ್ಟು ದಿನ ಸ್ಪೆಂಡ್ ಮಾಡಿದೀನಿ, ಅಗೇನ್ ಐ ಹ್ಯಾವ್ ಟು ಗೋ ಬ್ಯಾಕ್ ಎಂಪ್ಟಿ ಹ್ಯಾಂಡೆಡ್, ದಟ್ ಟೈಮ್ ಐ ಫೀಲ್ ಬ್ಯಾಡ್. ಬಟ್ ಅದರ್ವೈಸ್ ನೋ ಪ್ರಾಬ್ಲಮ್ ವಿತ್ ಫಾರೆಸ್ಟ್, ಮೌಂಟೇನ್ಸ್, ಏನೂ ಇಶ್ಯೂಸ್ ಇಲ್ಲ. ಸೊ ನಾನು ಇದನ್ನ ಸ್ವಲ್ಪ ಸ್ಟೋರಿ ಜಾಸ್ತಿ ಬಿಲ್ಡ್ ಮಾಡಿ ಹೇಳ್ತೀನಿ. ಸೊ ನಂದು ಫಾರೆಸ್ಟ್, ನನ್ನ ದಿನ ಶುರು ಆಗೋದು ಸಂಜೆ. ಸೊ 6 PM is my 6 AM for others, and it will go probably 1 AM 2 AM ತನಕ ಇರುತ್ತೆ. ಸೊ ವಾಟ್ ಯು ಸಿ ಗ್ರೀನರಿ ಇನ್ ದ ಡೇ ಟೈಮ್ is not at all seen by me in the night. It's only a focus light ಬೀಳುತ್ತಲ್ಲ, ಹೆಡ್ ಲ್ಯಾಂಪ್ ಇಂದ ಎಷ್ಟು ಜಾಗ ಬೀಳುತ್ತೆ ಅದು ಮಾತ್ರ ನನ್ನ ಫಾರೆಸ್ಟ್. ಯಾಕಂದ್ರೆ ಅಲ್ಲಿ ಮಾತ್ರ ನಾನು ನೋಡೋಕ್ಕಾಗೋದು, ಬೇರೆ ಏನು ನೋಡೋಕ್ಕಾಗೋದಿಲ್ಲ. ಆಮೇಲೆ ಕಾಡು ಅಷ್ಟೇ, ನೀವು ಹೆದರಿದ್ರೆ ಅದು ಹೆದರಿಸುತ್ತೆ ರಾತ್ರಿ ಹೊತ್ತು. ಯಾಕಂದ್ರೆ ಬೆಳಿಗ್ಗೆ ನೀವು ಎಷ್ಟು ಚೆನ್ನಾಗಿ ಎಷ್ಟು ಗ್ರೀನ್ ಇದೆ ಅಂತೀರಿ, ರಾತ್ರಿ ಹೊತ್ತು ಒಂದೊಂದು ಎಲೆ ಬೀಳೋದು ನಿಮ್ ಕಿವಿ ಕೇಳ್ತಾ ಇರುತ್ತೆ. ಅದು ಎಲೆ ಬೀಳೋದ್ ಕೇಳ್ತಾ ಇರುತ್ತೆ. ಮಳೆಗಾಲದಲ್ಲಿ ಎಲೆ ಬೀಳೋದ್ ಕೇಳಲ್ಲ, ಬರೀ ಮಳೆ ಬೀಳೋದ್ ಕೇಳ್ತಾ ಇರುತ್ತೆ. ಸೊ ಈಗ ಥಾಟ್ ಎಲ್ಲಿ ಬರುತ್ತೆ ಅಂತಂದ್ರೆ, ವಾಟ್ ಯು ಹ್ಯಾವ್ ಟು ಬಿ ಫಿಯರ್ಡ್ ಆಫ್, ಯು ಶುಡ್ ಬಿ ಫಿಯರ್ಡ್ ಆಫ್ ಪೀಪಲ್ ದ್ಯಾನ್ ಎನಿ ಅನಿಮಲ್. ಯಾಕಂದ್ರೆ ನಾನು ಸರ್ಟನ್ ಎಥಿಕ್ಸ್ ಐ ಸ್ಟಿಲ್ ಫಾಲೋ ಇನ್ ದ ಫೀಲ್ಡ್. ಐ ವಿಲ್ ನೆವರ್ ಗೋ ಅಲೋನ್, ಇಟ್ ವಿಲ್ ಬಿ 2 people ಆಲ್ವೇಸ್. ಯಾಕಂದ್ರೆ ಅಟ್ಲೀಸ್ಟ್ ಟು ಇನ್ಫಾರ್ಮ್, ಏನಾರು ಆಯ್ತಂದ್ರೆ ಒಬ್ರು, ದೆರ್ ವಿಲ್ ಬಿ ಒನ್ ಮೋರ್ ಹೂ ಕ್ಯಾನ್ ಗೋ ಅಂಡ್ ಇನ್ಫಾರ್ಮ್ ಅದರ್ಸ್ ಅಂತ. ಸೊ ಇಟ್ ಈಸ್ ಎ ಪ್ರಾಕ್ಟೀಸ್, ಇಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ ಇನ್ ದ ಸೇಮ್ ವೇ. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ಫೋಕಸ್ ಮಾಡ್ತಾ ಅಟ್ಲೀಸ್ಟ್ ದಟ್ ಪರ್ಸನ್ ಕ್ಯಾನ್ ಲುಕ್ ಅರೌಂಡ್ ವಾಟ್ ಈಸ್ ಹ್ಯಾಪನಿಂಗ್. ಈವನ್ ದೋ ಐ ಆಮ್ ಅಲರ್ಟ್, ಬಟ್ ಐ ಸ್ಟಿಲ್ ವಾಂಟ್ ಸಂಬಡಿ ಎಲ್ಸ್ ಟು ಹ್ಯಾವ್ ಲೈಕ್ ಅನದರ್ ಪೇರ್ ಆಫ್ ಐಸ್ ಇಸ್ ಆಲ್ವೇಸ್ ಬೆಟರ್ ಅಂತ. ಸೊ ಹಿಂಗಿರುತ್ತೆ. ಆಮೇಲೆ ಕಾಡ್ ಎಂಟೈರ್ ಪಿಕ್ಚರ್ ಡಿಫ್ರೆಂಟ್ ಆಗಿರುತ್ತೆ. ರಾತ್ರಿ ಹೊತ್ತು ನೀವು ಬೆಳಗಿನ ಎಲ್ಲ ರೊಮ್ಯಾಂಟಿಸೈಸ್ಡ್ ನೋಷನ್ಸ್ ಎಲ್ಲ ಸೈಡ್ ಇರಬೇಕಾಗತ್ತೆ. ಯಾಕಂದ್ರೆ ಪಿಚ್ ಡಾರ್ಕ್, ರೈನಿಂಗ್ ಅಲ್ಲ, ಅದು ಪೋರಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಇರುತ್ತೆ, ಅದರಲ್ಲಿ ವರ್ಕ್ ಮಾಡಬೇಕಾಗತ್ತೆ. ಬಟ್ ಎವ್ರಿ ಟೈಮ್ ಇಟ್ ಹ್ಯಾಸ್ ಬೀನ್ ವೆರಿ ಫ್ಯಾಸಿನೇಟಿಂಗ್, ಯಾವ ಡಲ್ ಮೂಮೆಂಟು ಇಲ್ಲ. ನನ್ನ ರಿಸರ್ಚ್ ಕೊಲೀಗ್ಸ್ ಹೇಳಿದ್ದಾರೆ ನನಗೆ, ನಿನಗೆ ಹುಚ್ಚಿಡ್ದಿದೆ ಅಷ್ಟೇ, 5 ದಿನ ಆಯ್ತು ಕಂಟಿನ್ಯೂಸ್ ಆಗಿ, ನಮಗೆ ಬ್ರೇಕ್ ಬೇಕು, ನೀನೇನಾದ್ರು ಮಾಡ್ಕೊಂಡು ಸಾಯಿ, ನಾನು ನಿಮ್ಮ ಜೊತೆ ಬರಲ್ಲ ಅಂತೆಲ್ಲ ಹೇಳಿದ್ದಾರೆ. ಬಟ್ ಐ ಅಪ್ರಿಷಿಯೇಟೆಡ್ ದಟ್ ಅಂಡ್ ಐ ಟುಕ್ ಎ ಬ್ರೇಕ್. ಐ ಆಸ್ಕ್ಡ್ ದೆಮ್ ಟು ಗೋ ವಾಚ್ ಫಿಲ್ಮ್. ಯಾಕಂದ್ರೆ ನೀವು 5 days ಕಂಟಿನ್ಯೂಸ್ ಆಗಿ ರೈನಲ್ಲಿ ಕೆಲಸ ಮಾಡಿದ್ರೆ, 5 nights ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೆ, ನಿಮಗೆ ಫಿಲಾಸಫಿಕಲ್ ಕ್ವಶನ್ಸ್ ಬಂದ್ಬಿಡುತ್ತೆ. ನಾನು ಜಗತ್ತಲ್ಲಿ ಯಾಕೆ ಬದುಕಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಈ ಕೆಲಸ ಮಾಡೋದಕ್ಕೆ ಬದುಕಬೇಕಿತ್ತ ಅನ್ನೋ ಪ್ರಶ್ನೆಗಳೆಲ್ಲ ಬಂದ್ಬಿಡುತ್ತೆ. ಯಾಕಂದ್ರೆ ಹಂಗಿರುತ್ತೆ, ಏನೂ ಸಿಕ್ಕಲ್ಲ, ಯಾರು ಇರಲ್ಲ, ಹೆಡ್ ಲ್ಯಾಂಪು, ಚೇರು, ನೀವು ನೋಡ್ತಿರೋ ಕಪ್ಪೆ ಇಷ್ಟೇ ಇರುತ್ತೆ. ನೀವು ಕೂತ್ಕೊಂಡು ಓಡ್ತೀನಿ ಅಂದ್ರೂ ಎಲ್ಲೂ ಓಡಕ್ಕಾಗಲ್ಲ. ಯಾಕಂದ್ರೆ ನೀರಿನ ಲೆವೆಲ್ ಆಲ್ರೆಡಿ ಕಾಲಿಂದ 2.5-3 ಅಡಿ ಬಂದ್ಬಿಟ್ಟಿರುತ್ತೆ. ಎಲ್ಲಿ ಓಡಿದ್ರೆ ಅಲ್ಲೇ ಬೀಳ್ತೀರಾ. ಇಂಥ ಟೈಮಲ್ಲಿ ಚಾಲೆಂಜಿಂಗ್ ಇರುತ್ತೆ. ಬಟ್ ಅಗೈನ್ ಅದು ಪ್ರಾಬ್ಲಮ್, ನನಗದು ಇಲ್ಲಿ ತನಕ ಇನ್ನೂ ಸ್ಟ್ರೈಕ್ ಆಗಿಲ್ಲ, ಇದು ಬಿಡ್ಬೇಕು ಅಂತ ಹೇಳಿ, ಹಂಗಾಗಿ ವರ್ಕ್ ಆಗಿದೆ. ಈವನ್ ಐ ಹ್ಯಾವ್ ಫೇಸ್ಡ್ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಪ್ರಾಬಬ್ಲಿ 10 ವರ್ಷದ ಹಿಂದೆ ಎನ್ಕೌಂಟರ್ ಆಗಿದ್ರೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತಿರಲಿಲ್ಲ. ಅಂಥ ಸಿಚುವೇಶನ್ ಐ ಹ್ಯಾವ್ ಫೇಸ್ಡ್. ಎಲ್ಲೋ ಒಂದ್ ಕಡೆ ಹೊಸನಗರದ ಹತ್ರ ಕೆಲಸ ಮಾಡ್ತಾ ಇದ್ದೆ. ನಾವು ಒಂದು ಮಿಸ್ಟೇಕ್ ಏನ್ ಮಾಡಿದ್ವಿ ಅಂದ್ರೆ, ಫೀಲ್ಡಿಗೆ ಹೋಗೋ ಮೊದಲು ಒಂದು ಹೋಟ್ಲಲ್ಲಿ ಕೇಳಿದ್ವಿ, ನಾವು 6 ಜನ ಇದೀವಿ ಜೀಪಲ್ಲಿ, ನಮಗೆ ಊಟ ಕೊಡ್ತೀರಾ ರಾತ್ರಿ ಅಂತ ಹೇಳಿ. ಅದೇ ಮಿಸ್ಟೇಕ್ ಮಾಡಿದ್ ನಾವು. ಅವ್ರು ನಮ್ಮ ಡ್ರೆಸ್ ನೋಡ್ಬಿಟ್ಟು ಮಳೆಯಲ್ಲಿ ಹಿಂಗೆ ಹುಚ್ಚರಂಗ್ ತಿರುಗ್ತಾ ಇರೋರು, ಇವ್ರು ನಕ್ಸಲೈಟ್ಸ್ ಅಂತ ಹೇಳಿ ಪೊಲೀಸಿಗೆ ಫೋನ್ ಮಾಡಿ, ನಾವು ಫೀಲ್ಡ್ ವರ್ಕ್ ಮುಗಿಸಿ ಬರ್ತಾ ಇದ್ವಿ, ಡಬಲ್ ಬ್ಯಾರಲ್ ಗನ್ ಜೀಪ್ ಒಳಗಡೆ ಬಂತು. ಹಿಂಗೆ ಪಕ್ಕ ನನ್ನ ಡ್ರೈವರ್ ಈ ಕಡೆ ಕೂತಿದ್ರು, ನನ್ನ ಪಕ್ಕ ಇನ್ನೊಬ್ರು ಕೂತಿದ್ರು. ಲಕ್ಕಿಲಿ ವಿ ವರ್ ಆಲ್ ಸೆನ್ಸಿಬಲ್ ಇನಫ್ ಟು ಸ್ಟಾಪ್ ಅವರ್ ವೆಹಿಕಲ್, ಸ್ವಿಚ್ ಆನ್ ದ ಲೈಟ್ ಅಂಡ್ ಜಸ್ಟ್ ಡಿಡ್ಂಟ್ ಮೂವ್. ನೆಕ್ಸ್ಟ್ ಕ್ವಶನ್ಸ್ ಬಂತು, ಯಾರು ನೀವು, ರಾತ್ರಿ ಏನ್ ಮಾಡ್ತೀರಾ, ಹುಚ್ಚಿಡಿದಿದೆ ನಿಮಗೆ, ಇನ್ಫಾರ್ಮ್ ಮಾಡಿ ಯಾಕೆ ಬರಲ್ಲ, ಏನಿದು ಗೇರ್ಸ್, ಹಿಂಗೆ ಒದ್ದೇಲಿ ಯಾಕೆ ಕೆಲಸ ಮಾಡ್ತೀರಿ, ಸತ್ಯ ಹೇಳಿ, ಐಡೆಂಟಿ ಕಾರ್ಡ್ ಎಲ್ಲ ತೋರಿಸಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ, IAC ಅಂತ ಬಂದಿದ್ದ ತಲೆ ಎಲ್ಲ ಬಿಟ್ಟ ಮೇಲೆ ಲೈಕ್ ದಟ್ ಡೇ ವಿ ಸರ್ವೈವ್ಡ್. ಇಲ್ಲ ಅಂದ್ರೆ ಆ ಬ್ಯಾರಲ್ ಗನ್ನಿಂದ ಯಾರೋ ಒಬ್ರಂತೂ ಹೋಗ್ತಾ ಇದ್ವಿ. ಯಾಕಂದ್ರೆ ಒನ್ ಆಫ್ ದ ಸಬ್ ಇನ್ಸ್ಪೆಕ್ಟರ್ ಆಲ್ಸೋ ಟೋಲ್ಡ್ ಅಸ್ ದ ಸೇಮ್. ಐ ಜಸ್ಟ್ ಸ್ಲೆಪ್ಟ್ ಅಂಡ್ ವಿ ರಿಸೀವ್ಡ್ ಅ ಕಾಲ್ ಅಂಡ್ ಐ ಹ್ಯಾವ್ ಫುಲ್ ಲೋಡೆಡ್ ರಿವಾಲ್ವರ್ ವಿತ್ ಮೀ. ಐ ವಾಂಟೆಡ್ ಟು ಟೇಕ್ ಅಟ್ಲೀಸ್ಟ್ ಒನ್ ಆಫ್ ಯು ಔಟ್ ಅಂತ ಹೇಳಿ. ಲಕ್ಕಿಲಿ ಹಂಗಾಗ್ಲಿಲ್ಲ. ಬಟ್ ಅದು ಇದಿಷ್ಟು ಈಗ ನಿಮ್ಮ ಹತ್ರ ಮಾತಾಡಿದ್ದೀನಿ, ಅಲ್ಲೂ ಹಿಂಗೆ ಮಾತಾಡಿದೆ ಎಲ್ಲರೂ. ಯಾಕಂದ್ರೆ 6 ಜನ ಇದ್ದಾಗ ಒಬ್ರು ನರ್ವಸ್ ಆದ್ರೂ ಅಷ್ಟು ಜನ ಶೇಕ್ ಆಗ್ಬಿಡ್ತೀವಿ. ಅಲ್ಲಿ ಎಲ್ಲ ಏನೂ ಆಗಿಲ್ಲ ಬರ್ರಿ, ಆಲ್ ವೆಲ್ ಅಂತ ಹೇಳಿ. ಬಟ್ ನಾವೆಲ್ಲ ಜೀಪ್ ಹತ್ತಿ 10 ಕಿಲೋಮೀಟರ್ ಡ್ರೈವ್ ಆದ್ಮೇಲೆ ಎಲ್ಲರೂ ಕಾಲ್ ನೋಡ್ಕೊಂತೀವಿ, ಕಾಲ್ ನಡುಕ್ತಾ ಇದೆ ಗಡ 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 ಅಂತ. ಯಾಕೆಂದ್ರೆ ಒಂದು ಫೈರ್ ಆಗಿದ್ರೆ ನಮ್ದು ಹೋಯ್ತು ಕೆರೀರ್.
ಯಾರು ಇರ್ತಿರ್ಲಿಲ್ಲ, ಚಾನ್ಸೇ ಇಲ್ಲ. ಸೊ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬೇರೆ ಅದು ತುಂಬಾ ದೊಡ್ಡ ಪ್ರಾಬ್ಲಮ್. ಹೌದು ಹೌದು, ನಾನು ವರ್ಕ್ ಮಾಡೋ ಏರಿಯಾದಲ್ಲಿ ಅದು ಇದೆ. ಬಟ್ ನನಗೆ ಇಲ್ಲಿ ತನಕ ಅಂಥದ್ದೇನು ಅಲ್ಲಿಂದ ಯಾವ ರೀತಿಯ ಸಿಗ್ನಲ್ಸ್ಗಳು ನನಗೆ ಸಿಕ್ಕಿಲ್ಲ. ನಾನು ಇಷ್ಟು ವರ್ಷ ಓಡಾಡಿದ್ದೀನಿ, ಅದನ್ನ ಹೇಳ್ಕೊಳ್ಳೋದು ಅಂತಲ್ಲ, ಬಟ್ ನನಗೆ ಅವರನ್ನ ಐಡೆಂಟಿಫೈ ಮಾಡೋದಾಗ್ಲಿ, ಅವ್ರ ಜೊತೆ ಕಾನ್ಫ್ರಂಟೇಷನ್ ಅಂಥದ್ದು ಯಾವ ಇಶ್ಯೂಸು ಆಗಿಲ್ಲ. ಆ್ಯಂಡ್ ಇಟ್ಸ್ ಆಲ್ವೇಸ್ ಬೀನ್ ಸ್ಮೂತ್ ಆಲ್ಸೋ. ನನಗೆ ಮೇಡಮ್ ಹೇಳ್ದಂಗೆ ಟೈಗರ್ಗಳು ಎದುರುಗಡೆ ಸಿಕ್ಲಿಲ್ಲ, ಎಲಿಫೆಂಟ್ಗಳು ಎದುರುಗಡೆ ಸಿಕ್ಕಿದೆ. ಇಟ್ ಈಸ್ ನಾಟ್ ಲೈಕ್ ನಾನು ಕಪ್ಪೆ ಹುಡುಕ್ತಾ ಇದ್ದೆ ಅದು ಹಿಂಗೆ ಬಂದು ಹೋಗಿದೆ ಅಂತ ಏನಿಲ್ಲ, ಬಟ್ ಅದು ನೈಟ್ ಟೈಮಲ್ಲಂತೂ ಹಾಗೇ ಇಲ್ಲ ಅದೆಲ್ಲ. ಸೊ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಐ ಫೋಕಸ್ಡ್ ಕೈಂಡ್ ಆಫ್ ಅಪ್ರೋಚ್ ಪ್ರಾಬ್ಲಿ. ಹಾಗಾಗಿ ಅದು ಬಂದಿದ್ರು ನನ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ. Hey, it's excellent. Hey, how do you manage? You have a son, right? How do you manage The show. Him? Is it a little bit of a difficulty thing? How do you do that? ಲಿಟಲ್ ಬಿಟ್ ಅಲ್ಲ, ಜಾಸ್ತಿನೇ ಡಿಫಿಕಲ್ಟಿ ಇದೆ. ಬಟ್ ಐ ಥಿಂಕ್ ವಿ ಆರ್ ನಾಟ್ ಥಿಂಕಿಂಗ್ ಅಬೌಟ್ ಇಟ್ ರೈಟ್ ನಾವ್. ಅಂಡ್ ನಂಗೆ ಅನ್ಸುತ್ತೆ ವಿ ಹ್ಯಾವ್ ದಟ್ ಫ್ರೀಡಮ್. ನನಗೆ ಎಸ್ಪೆಷಲಿ ಲೈಕ್ ಐ ಕ್ಯಾನ್ ಗೋ ಎನಿ ಟೈಮ್. ಅಂಡ್ ನಾವ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಲೈಕ್ ವಿ ಗೋ ಟುಗೆದರ್ ಅಂಡ್ ದೆನ್ ವಿ ಹ್ಯಾವ್ ಸಮ್ ಒನ್ ಟು ಲುಕ್ ಆಫ್ಟರ್ ಹಿಮ್. ಯಾರು ಒಬ್ರು ಫೀಲ್ಡ್ ಅಲ್ಲಿ ಸಿಗ್ತಾರೆ ನಮ್ಗೆ, ಆರ್ ಎಲ್ಸ್ ಐ ಲುಕ್ ಆಫ್ಟರ್. ನಾನು ಫೀಲ್ಡ್ ಅಲ್ಲಿ ಇರ್ತೀನಿ ವಿತ್ ಮೈ ಸನ್ ಅಂಡ್ ದೆನ್ ಹಿ ಸ್ಯಾಂಪಲ್ಸ್ ಇನ್ ಅರೌಂಡ್, ಅಥವಾ ಬೇರೆ ಯಾರೋ ಇರ್ತಾರೆ, ಹಿ ವಿಲ್ ಲುಕ್ ಇನ್ ಟು ಇಟ್ ಅಂಡ್ ಐ ವಿಲ್ ಸ್ಯಾಂಪಲ್ ಅರೌಂಡ್. ಹಂಗ್ ಮಾಡ್ತಾ ಇದೀನಿ. ಇಟ್ ಹ್ಯಾಸ್ ಬೀನ್ ಚಾಲೆಂಜಿಂಗ್, ಇಲ್ಲ ಅಂತ ಅನ್ನಲ್ಲ. ಅಂಡ್ ಕೆಲವು ಟೈಮ್ ಕರ್ಕೊಂಡು ಹೋಗ್ಬಿಡ್ತೀವಿ ಎವ್ರಿ ಟೈಮ್. ಇನ್ಫ್ಯಾಕ್ಟ್ ಆ ಟೈಮಲ್ಲೂ ನಾವು ಬಿಟ್ಟು ಹೋಗಿಲ್ಲ, ಕರ್ಕೊಂಡೇ ಹೋಗ್ತಾ ಇದೀವಿ. ಸೊ ನಾನ್ ಇಫ್ ಐ ಲೈಕ್ ಥಿಂಕ್ ಅಬೌಟ್ ಇಟ್, ಇಟ್ಸ್ ಲೈಕ್ ನನ್ನ ರಿಸರ್ಚ್ ಸ್ಲೋ ಆಗಿದೆ. ಇಟ್ ಹ್ಯಾಸ್ ನಾಟ್ ಸ್ಟಾಪ್ಡ್. ಕರೆಕ್ಟ್, ಸ್ಲೋ ಆಗಿದೆ. ಅಂಡ್ ಬಟ್ ವಿ ಆರ್ ಮ್ಯಾನೇಜಿಂಗ್. ಅಂದ್ರೆ ಏನ್ ಇಟ್ಸ್ ಲೈಕ್ ನಮ್ ತರ ಎಷ್ಟು ಜನ ಇದ್ದಾರೆ, ಇಟ್ಸ್ ನಾಟ್ ಲೈಕ್ ವಿ ಆರ್ ದ ಓನ್ಲಿ ಒನ್ ಹೂ ಆರ್ ಡೂಯಿಂಗ್ ಇಟ್. ಬಟ್ ಲೈಕ್ ವಿ ಲುಕ್ ಇನ್ ಟು ಇಟ್, ಲೈಕ್ ಸಮ್ವನ್ ಇಸ್ ಲುಕಿಂಗ್ ಅಪ್, ಅವನು ಹಿ ಎಂಜಾಯ್ಸ್. ಫಾರ್ಚುನೇಟ್ಲಿ ಹಿ ನೆವರ್ ಕಂಪ್ಲೇಂಟ್. ಯಾಕಂದ್ರೆ ಇಷ್ಟು ಟ್ರಾವೆಲ್ ಮಾಡ್ತೀವಿ ನಾವು, ಎಲ್ಲರೂ ನಂಗೆ ಅದೇ ಕೇಳ್ತಾರೆ, ಹೌ ಡು ಯು ಮ್ಯಾನೇಜ್ ಯುವರ್ ಸನ್, ನೀವು ಏನು ಕಂಪ್ಲೇಂಟ್ ಮಾಡಲ್ವಾ ಅಂತ. ನಾವ್ ಹೇಳಿ ಹಿ ಎಂಜಾಯ್ಸ್, ತುಂಬಾ ಎಂಜಾಯ್ ಮಾಡ್ತಾರೆ. ಮೇ ಬಿ ಇಟ್ಸ್ ಹಿಸ್ ಟ್ರೈನಿಂಗ್, ಬಿಕಾಸ್ ಹಂಗೆ ಮಾಡಿದಾನೆ. ಲೈಕ್ ಹಿಲ್ ನೆವರ್ ಕಂಪ್ಲೇನ್ ಇನ್ ದ ಕಾರ್ ಕುತ್ಕೊಂಡಾಗ. ಫೀಲ್ಡ್ ಅಲ್ಲೂ ಅಷ್ಟೇ, ಸೊಳ್ಳೆ ಇರುತ್ತೆ, ಲೀಚ್ ಕಚ್ಚಿದೆ ಅವನಿಗೆ, ಎಷ್ಟೋ ಸಲ ಲೀಚ್ ಕಚ್ಚಿದೆ. ಐ ಹ್ಯಾವ್ ನೆವರ್ ಸೀನ್ ಹಿಮ್ ಕ್ರೈಯಿಂಗ್ ಆರ್ ಕಂಪ್ಲೇನಿಂಗ್, ಇನ್ನು ಬರಲ್ಲ ನಾನು ನಿನ್ ಜೊತೆಗೆ, ಹಂಗೆ ಯಾವಾಗೂ ಹೇಳಿಲ್ಲ. ಹಿ ಎಂಜಾಯ್ಸ್ ಅ ಲಾಟ್. ಅಂದ್ರೆ ಎಷ್ಟು ದಿನ ಫೀಲ್ಡ್ ವರ್ಕ್ ಇರುತ್ತೆ ಯೂಶುವಲಿ ಇನ್ ಅ ಮಂತ್? Earlier it was 1 or 2 weeks. Now it's like 3 or 4 days. 3-4 days maximum. 1 week ಅಲ್ಲಿ ಮುಗಿಸೋದ್ ಪ್ರಯತ್ನ ಮಾಡ್ತೀವಿ. Correct. But yeah, it has come down a lot. Yeah. So one thing as I see is that I didn't keep any target. There are target driven scientists also saying that I have to publish 10 papers in a year, 2 papers at least a month. ನಾನು ಆ ಟೈಪ್ ಇದ್ದೆ ಅನ್ಸುತ್ತೆ ಮೊದಲು, ಬಟ್ ಐ ಹ್ಯಾವ್ ಚೇಂಜ್ ಮೈ ಸೆಲ್ಫ್. I said what it comes and what interests me, I will only work on that. I probably work for long, that's fine with me, and I don't have any targets, and nobody is asking for me to deliver. Like as a scientist, you need to deliver these many papers in a year. So keeping that in mind, I go with my own flow. That's working for me. And ಅವನು ಕರ್ಕೊಂಡು ಹೋಗಕ್ಕೆ ಬಹಳ ಫನ್ ಇರುತ್ತೆ. ಯಾಕೆ ಅಂತಂದ್ರೆ he will, like, there is a new lens for me. The kind of questions he asks, the person I was 10 years ago probably was more rude. Like I would have spoken to somebody in a very cutthroat manner, saying that you don't have any qualification to get into this field right now, get out of the field, all these things. Now I have changed myself a lot, learning from my kid also, saying that you can be calm, you need not have to be so blunt, you can tell certain things very in a calm manner, you try to explain it. Despite of that, if they don't understand, you can ask certain things to do. So these things I learned from him. So having him is fun, showing him frog is much more fun. So he also enjoys. So it's working right now. It's working. Right now it's perfectly fine. I don't know about the future. I have not thought about it, not given a complete thought. Hey, so Guru, you were talking about actually ಪೂರ್ತಿ ಕಾನ್ವರ್ಸೇಷನ್ ಅಲ್ಲಿ ಡಾಕ್ಟರ್ ಗುರು ಅಂತ ಹೇಳಲೇ ಇಲ್ಲ. ವಿ ಆರ್ ಸಾರಿ. ಸೊ ಎನಿವೆ, ಅಟ್ಲೀಸ್ಟ್ ಕೊನೆ ಕ್ವೆಶ್ಚನ್ ಗೆ ಡಾಕ್ಟರ್ ಗುರು ಅಂತ ಹೇಳಿ ನಾವು ಸ್ವಲ್ಪ ಸಮಾಧಾನ ಪಡ್ಕೋತೀವಿ. ಮರ್ಯಾದೆ ತೆಗಿಬೇಡಿ, ಮೇಡಮ್ ಡಾಕ್ಟ್ರೆ. ಹಾ, ನಿಮಗೆ ಮೇಡಮಿಗೂ ಡಾಕ್ಟರ್ ಹೇಳ್ತಾರೆ. ನಾನು ಅದಕ್ಕೆ ಹೇಳೋದು ಅದು ಬೇಡವೇ ಬೇಡ ಅಂತ, ಅದು ಬಿಟ್ಟು ಮಾತಾಡೋದು. ಯಾಕಂದ್ರೆ ಅದು ಡಾಕ್ಟರ್ ಏನೋ ಪ್ರಾಬ್ಲಮ್ ಆಗಿದೆ ನಂಗೆ ಅನ್ಸ್ಬಿಡುತ್ತೆ. Anyway, so one final question is, you both were talking about killing your ego and working on the field. Have you learned something from the locals in the forest that you were completely blown over? Any one incident that you had?
Yeah, many instances. For that matter, some of the frog species, what we really struggling to figure out elsewhere, and when we just tell them, and when I imitate the sound, they will say, "Come, this frog is right here." Like I would have done probably 300 kilometers of search, but it's right next there, which if I had not spoken with them, I wouldn't have got it. Like, so many cases this has happened. And luckily I have a lot of local network, in that sense. I go speak with people and they have helped me a lot. It also came in a journey for me, because initially I was so focused that I will just go and do my work and come back. But later on, I started figuring out that they construct a different story about me, thinking that I'm a guy who will come from Bangalore with a brand name of IAC, go collect something and produce some chemical compound, and I fetch crores of money. So I wanted to clear that air. So what I started doing is I just open up my laptop, the place where I go in a tea shop or whatever it is. I'll just tell them that this is what I work on in a simplest way, so that, and I'll also ask them whether you have seen all these things, whether you know anything over there. Then they will open up and start telling me that, yeah, this right patch of forest is right here, a few kilometers inside, or their relative is somewhere there. So I will start building that network, and I'll also gain the confidence of them, and they know me now as a frog guru, or like kappe guru. ಹಂಗೆ ಹೇಳ್ತಾರೆ ಅಲ್ಲೆಲ್ಲ ಹೋದ್ರೆ. So that's a kind of thing that has happened. And local help ilde I don't think so we can do some, like it's so interior, ತುಂಬಾ ಜನ ನಮಗೆ ಗೊತ್ತೂ ಇರಲ್ಲ. We just ನಾವು ಓದ್ತೀವಿ, we just say okay this Myristica swamp ಅಂತ, ಅಲ್ಲಿ ಹೋಗಿ ಕೇಳಿದವಾಗನೇ ಓವರ್ ಹೆಲ್ಪ್ ಇಂದಾನೆ ನಾವು ಒಳಗೆ ಹೋಗಿದ್ವಿ. I think most of my work, I think locals have helped me a lot. Or ಇಲ್ದಿದ್ರೆ ನನ್ನ I don't think so I would have worked Definitely. They have helped us a lot in. Yeah. Great. Hey, awesome. It was excellent talking to you. ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೋಬೇಕು, ಅಥವಾ ನೀವು ರಾತ್ರಿ ಹೊತ್ತು ನೋಡಿದಂತಹ ಕಪ್ಪೆಗಳನ್ನ ಇಂಡೈರೆಕ್ಟ್ ಆಗಿ ನೋಡ್ಬೇಕು, ಅಥವಾ ನೀವು ಬರೆದಂತಹ ಪುಸ್ತಕಗಳನ್ನ ಇದು ಮಾಡ್ಬೇಕು ಅಂದ್ರೆ ನಿಮ್ಮನ್ನ ಎಲ್ಲಿ ಸಂಪರ್ಕಿಸೋದು, ದಯವಿಟ್ಟು ನಮ್ಗೆ ತಿಳಿಸಿ. ಗುಡ್. ಸೊ ನಮ್ಮನ್ನು ಸಂಪರ್ಕಿಸಕ್ಕೆ ಫೇಸ್ಬುಕ್ ಅಲ್ಲಿ ಇದೀವಿ ನಾವು, ಅದು ಒಂದು. ಆಮೇಲೆ ಫ್ರಾಗ್ ನಂದೊಂದು ವೆಬ್ಸೈಟ್ ಇದೆ, gururajakv.net ಅಂತ ಹೇಳಿ. ಒಂದ್ ನಿಮಿಷ ಸ್ವಲ್ಪ ರಿಪೀಟ್ ಮಾಡೋಣ. ಗುರುರಾಜ, ನಿಧಾನಕ್ಕೆ ರಿಪೀಟ್ ಮಾಡಿ, ಜನ ಹಂಗೆ ಬರ್ಕೊಂತಾರೆ. gururajakv.net. ಥ್ಯಾಂಕ್ ಯು. ಬಟ್ ಹಂಗಂತ ಹೇಳಿ ನೀವು ವೆಬ್ಸೈಟ್ ಇವತ್ತು ಮೊನ್ನೆ ಹೆಂಗೆ ಅಪ್ಡೇಟ್ ಮಾಡಿರ್ತೀನಿ ಅಂತಲ್ಲ, ಅದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಅಷ್ಟೇ. ಅದರ್ ಥಿಂಗ್ ವಾಟ್ ಐ ಡೂ ಇಸ್ ಐ ರೆಗ್ಯುಲರ್ಲಿ ಕಂಡಕ್ಟ್ ಫ್ರಾಗ್ ವಾಕ್ ಅಂತ ಹೇಳಿ, ಕಪ್ಪೆ ವಾಕ್ಸ್ ಮಾಡ್ತೀನಿ. ಈ ವರ್ಷದ ಕೋವಿಡ್ ಇಂದಾಗಿ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲ ಅಂದ್ರೆ ಬಿಸ್ಲೆಯಲ್ಲಿ ಒಂದು ಅಂತ ಫ್ರಾಗ್ ವಾಕ್ ನಡೆಯುತ್ತೆ, ದಾಂಡೇಲಿಯಲ್ಲಿ ನಡೆಯುತ್ತೆ, ಆಗುಂಬೆಯಲ್ಲಿ ನಡೆಯುತ್ತೆ, ವೇರ್ ಪೀಪಲ್ ಕ್ಯಾನ್ ಪಾರ್ಟಿಸಿಪೇಟ್. ಬಿಸ್ಲೇದಂತೂ ಒನ್ ಆಫ್ ದ ಅಮೇಸಿಂಗ್ frog walks we do. People come on their own, they spend quality 2 nights 3 days over there. They will do frog walks, and when they go back, they will go back and they will be capable of watching frogs in their backyard. ಅಷ್ಟು ಟ್ರೈನಿಂಗ್ ಇರುತ್ತೆ, ಅಂಡ್ ಇಟ್ಸ್ ಎಂಜಾಯಬಲ್ ಫುಡ್ ಓವರ್ ದೇರ್. ಆ ಟೈಪ್ ಎಲ್ಲ ಇರುತ್ತೆ. ಫ್ರಾಗ್ ವಾಕ್ಸ್ ಅಂತೆಲ್ಲ ಮಾಡ್ತೀನಿ, ಅದಕ್ಕೆ ಜನಗಳು ಬರ್ಬೋದು. ಅಂಡ್ ಇಟ್ಸ್ ಕಿಡ್ಸ್ ಫ್ರೆಂಡ್ಲಿ ಟು. ಇಟ್ಸ್ ನಾಟ್ ಜಸ್ಟ್ ಓನ್ಲಿ ಫಾರ್ ಅಡಲ್ಟ್ಸ್ ಆರ್ ವಿತ್ ಸಮ್ ಕ್ವಾಲಿಫಿಕೇಶನ್ ಅಂತದ್ದು ಏನೂ ಇಲ್ಲ. ಅದು ಇಟ್ಸ್ ಓಪನ್ ಫಾರ್ ಪಬ್ಲಿಕ್. But only thing is public have to come with motivation. Like we'll spend in wet rainforest with wetness complete, not an inch of dryness anywhere. ಅಂತ 3 ದಿನ ಕಳೆಯೋದಕ್ಕೆ ರೆಡಿ ಆಗಿ ಬಂದ್ರೆ anybody can join. Great. ನಮ್ದು 2 ಸೀಟ್ ಶುರು ಮಾಡ್ದ. Please do come. Please join us. COVID mugili, let us plan. Sure. Hey Supreet, anything for you to talk? Great. Hey, Preeti and Guru, you've been really amazing. 2 ಗಂಟೆಗಿಂತ ಸ್ವಲ್ಪ ಜಾಸ್ತಿ ಆಗಿದೆ ನಾವು ಮಾತನಾಡಿದ್ದು. 2.25 ಗಂಟೆ ಅಂದ್ರೆ ಆಲ್ಮೋಸ್ಟ್ ಒಂದು ಹಿಂದಿ ಫಿಲಂ ತರ. ಯೂಶಲಿ ನಮ್ದೆಲ್ಲ ಬರೀ ಇಂಗ್ಲಿಷ್ ಫಿಲಂ ಆಗೋದು 1 ಗಂಟೆ ಅಥವಾ 1 ಗಂಟೆ 20 ನಿಮಿಷ. ಇದು ದಿಸ್ ಇಸ್ ರಿಯಲಿ ಗುಡ್. ಥ್ಯಾಂಕ್ಸ್ ಅ ಲಾಟ್. ನಮ್ಗೆ ಇಷ್ಟೊಂದು ಟೈಮ್ ಕೊಟ್ಟಿದ್ದೀರಾ. ಒಳ್ಳೇದಾಗ್ಲಿ. ನೀವು ಹೋದ್ ಕಡೆ ಎಲ್ಲ ಹೊಸ ಸ್ಪೀಸೀಸ್ ಕಪ್ಪೆಗಳು ಸಿಗ್ಲಿ. ಥ್ಯಾಂಕ್ಸ್ ಒನ್ಸ್ ಮೋರ್. Thank you guys. Thanks. It was really wonderful. ಈ ಟೈಪ್ ಇನ್ಫಾರ್ಮಲ್ ಆಗಿ ಮನ ಬಿಚ್ಚಿ ಮಾತಾಡೋದಕ್ಕೆ ಬಹಳ ಕಡೆ ಆಗೋದಿಲ್ಲ.
ಕರೆಕ್ಟ್. ಸೊ ದಿಸ್ ಇಸ್ ಫ್ಯಾಬ್ಯುಲಸ್ ಇನಿಷಿಯೇಟಿವ್, ನನಗೆ ಬಹಳ ಖುಷಿ ಆಯ್ತು. ಸೊ ಕೀಪ್ ಡೂಯಿಂಗ್ ಇಟ್. ಆಲ್ ದ ವೆರಿ ಬೆಸ್ಟ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.